ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಾಭವ ನಾಮ ಸಂವತ್ಸರದ ಶುಭಾಶಯಗಳು ಎಲ್ಲರಿಗೂ. ಈ ಒಂದು ನೂತನ ಸಂವತ್ಸರ, ಅದರಲ್ಲಿ ವಿಶೇಷವಾಗಿ ಏನು ಮಾಡಬೇಕು ಹಾಗೆಂಬ ಅದನ್ನು ಈ ಪಂಚಾಂಗ ಶ್ರವಣ, ಬೆಳಿಗ್ಗೆ ಎಲ್ಲ ಪಂಚಾಂಗ ಪೂಜೆ ಆಗಿರುತ್ತದೆ. ದೇವರ ಪೂಜೆ ಜೊತೆಗೆ ಪಂಚಾಂಗವನ್ನು ಇಟ್ಟು ಪೂಜೆ ಮಾಡುವ ಕ್ರಮ, ವಿಶೇಷವಾಗಿ ತಿಳಿಯಬೇಕಾದ ಒಂದು ವಿಚಾರವನ್ನ ನೋಡೋಣ. ಯೋಯಂ ಕಾಲಸ್ತಸ್ಯತೆ ಅವ್ಯಕ್ತ ಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾಂತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಇದು ಭಾಗವತದಲ್ಲಿ ಕುಂತಿದೇವಿ ಮಾಡುವ ಸ್ತೋತ್ರ, ಪರಮಾತ್ಮನ ಕೃಷ್ಣನನ್ನ ಮಾಡುವ ಸ್ತೋತ್ರ ಅದು, ಕೃಷ್ಣನನ್ನು ಕುರಿತು. ಯೋಯಂ ಕಾಲಃ ತಸ್ಯತೆ ಅವ್ಯಕ್ತ ಬಂಧು. ಪರಮಾತ್ಮನಿಗೆ ಕಾಲರೂಪಿಯಾಗಿ ಪರಮಾತ್ಮ ಇದ್ದಾನೆ. ಕಾಲ ಅಂದ್ರೆ ಅವರೇ ಹೇಳ್ತಾರೆ ನೋಡಿ, ನಿಮೇಷಾದಿ ವತ್ಸರ ಅಂತಹ, ಒಂದು ನಿಮಿಷದಿಂದ ಶುರು ಮಾಡಿ ನಿಮಿಷ ಹೇಳ್ತೀವಿ ನೋಡಿ, ಸೆಕೆಂಡ್ಸು, ಮಿನಿಟ್ಸು, ಹಾರ್ಸ್, ಡೇ, ಆ ಥರ. ಮತ್ತೆ ಪಕ್ಷಗಳು, 2 ಪಕ್ಷ ಸೇರಿದರೆ ತಿಂಗಳು, 12 ತಿಂಗಳು ಸೇರಿದರೆ 1 ವರ್ಷ. ಈ ರೀತಿಯಾಗಿ ಕಾಲದ ವಿಭಾಗ ಏನಿದೆ, ಕಾಲಚಕ್ರ ಏನಿದೆ, ಪುರಂದರದಾಸರು ಹೇಳುವಂತೆ, ಜಗನ್ನಾಥದಾಸರು ಹೇಳುವಂತೆ ಕಾಲಾಂತರ್ಗತ, ಕಾಲನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಹಾಗೆ ಅಂತಾರೆ ನೋಡಿ. ಆ ರೀತಿಯಾಗಿ ಪರಮಾತ್ಮ ಈ ಕಾಲಚಕ್ರವನ್ನ ತಿರುಗಿಸ್ತಾ ಇದ್ದಾನೆ. ಒಂದೊಂದು ಸಂವತ್ಸರ ಬಂದಾಗಲೂ ಕೂಡ ನಾವು ಏನ್ ಮಾಡಿದ್ದೀವಿ, ಹೋದ ವರ್ಷ ಹೇಗೆ ಹೋಯಿತು, ಈ ವರ್ಷ ಇನ್ನೇನು ಹೊಸದಾಗಿ ನಾವು ಮಾಡಬೇಕು. ಈ ಫೋನಲ್ಲಿಲ್ಲ ಹೊಸ ವೆರ್ಷನ್ ರಿಲೀಸ್ ಮಾಡ್ತಾ ಇದ್ದಾರೆ ನೋಡಿ. ಅದೇ ತರ ನಮ್ದು ಕೂಡ ಒಂದು ಹೊಸ ವೆರ್ಷನ್ ಬರಬೇಕು. ಅಂದ್ರೆ ನಮಗೆ ಎಷ್ಟು ವರ್ಷ ಆಗಿದೆಯೋ ಅಷ್ಟು ವೆರ್ಷನ್ ಬಂದಿರ್ಬೇಕು ನಮಗೆ ಸಾಧನೆಯಲ್ಲಿ. ಲೌಕಿಕವಾಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತದೆ, ಆದರೆ ಪರಮಾತ್ಮನ ಸಾಧನಾ ಕ್ರಮ ಏನಿದೆ, ಪರಮಾತ್ಮನನ್ನ ಹೊಂದುವ ಮಾರ್ಗ ಏನಿದೆ, ಅಲ್ಲೂ ಕೂಡ ನಮ್ಮದು ವೆರ್ಷನ್ಸ್ ಅದು ಬರ್ತಾ ಇರಬೇಕು. ಒಂದೊಂದು ವರ್ಷ ಆದಷ್ಟು ಒಂದೊಂದು ವೆರ್ಷನ್ ಅಂತ. ಅದು ಯುಗಾದಿಯಿಂದಲೂ ಇಟ್ಕೋಬಹುದು ಅಥವಾ ನಮ್ಮ ಜನ್ಮದಿನದಲ್ಲೂ ಇಟ್ಕೋಬಹುದು. ಒಟ್ಟು 1 ವರ್ಷ ಆದ ಕೂಡಲೇ ನಾವು ಚೆಕ್ ಮಾಡಬೇಕು, ಏನೇನು ಒಳ್ಳೆ ಕಾರ್ಯಗಳಾಗಿದೆ, ಏನೇನು ಕೆಟ್ಟ ಕರ್ಮಗಳಾಗಿದೆ. ಕೆಟ್ಟ ಕರ್ಮಗಳನ್ನು ಬಿಟ್ಟು ಒಳ್ಳೆ ಕರ್ಮಗಳನ್ನ ಪ್ರವೃತ್ತಿ ಮಾಡುವ ಒಂದು ಪ್ರಾರ್ಥನೆಯನ್ನ ನಾವು ದೇವರಲ್ಲಿ ಈ ಸಂದರ್ಭದಲ್ಲಿ ಮಾಡಬೇಕು ಹಾಗೆ ಅಂತ. ಅದರಿಂದ ಪರಮಾತ್ಮ ಏನಾಗಿದ್ದಾನೆ, ಅವ್ಯಕ್ತ ಬಂಧು. ಪರಮಾತ್ಮ ಕಾಣೋದಿಲ್ಲ ನಮಗೆ, ಆದರೂ ಕಾಣದೆ ಒಳಗಿದ್ದು ಎಲ್ಲವನ್ನೂ ನಿಯಂತ್ರಣ ಮಾಡಿ ಯಾರು ಶಾಸ್ತ್ರ ಮೂಲಕ ತಿಳಿಯುತ್ತಾರೆ ಅವ್ರಿಗೆ ಮಾತ್ರ ಈ ದೇವರ ಈ ಸಿಸ್ಟಮ್ ಅರ್ಥ ಆಗ್ತದೆ. ದೇವರ ಸಿಸ್ಟಮ್ ಅರ್ಥ ಆಗಬೇಕು ಅಂದ್ರೆ, ದೇವರಿದ್ದಾನೆ ಅಂತ ನಮಗೆ ಗೊತ್ತಾಗಬೇಕು ಅಂದ್ರೆ ಅದು ಶಾಸ್ತ್ರವೇ, ಬೇರೆ ಮಾರ್ಗನೇ ಇಲ್ಲ. ಅದರಿಂದ ಅವ್ಯಕ್ತ ಬಂಧು ಹೇಗಾಗ್ತಾನೆ ಹಾಗೆಂದ್ರೆ, ಭಾಗವತಾದಿಗಳನ್ನ ಕೇಳಿದೆ ನಿಮಗೆ ಅರ್ಥ ಆಗ್ತಾ ಇರ್ತದೆ ಅದು. ಚೇಷ್ಟಾಮಾಹು ಚೇಷ್ಟತೆ ಏನ ವಿಶ್ವಂ. ಪರಮಾತ್ಮ ಒಳಗಿದ್ದು ಚೇಷ್ಟೆಯನ್ನ ನೋಡುವುದು, ಕೇಳುವುದು, ಮುಟ್ಟುವುದು, ಮೂಸುವುದು, ತಿನ್ನುವುದು, ಒಳಗಿದ್ದು ಪರಮಾತ್ಮ ಮಾಡಿದರೆ ನಾವು ಮಾಡ್ಲಿಕ್ಕಾಗ್ತದೆ. ಇದು ಜಡ ಇರಬಹುದು, ಚೇತನ ಇರಬಹುದು, ಎಲ್ಲರಿಗೂ ಕೂಡ ಬ್ರಹ್ಮದೇವರಿಂದ ಶುರು ಮಾಡಿ ಎಲ್ಲರಿಗೂ ಕೂಡ ಈ ರೀತಿಯಾಗಿ ಇದೆ. ಪರಮಾತ್ಮ ಒಳಗಿದ್ದು ಮಾಡಿಸಿದ್ರೆ ನಾವು ಮಾಡುವೆವು ಅಷ್ಟೇ. ನಿಮೇಷಾದಿ ವತ್ಸರಾಂತಹ ಮಹೀಯಾಂತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಕ್ಷೇಮಧಾಮ, ಪರಮ ಮಂಗಳ ಸ್ವರೂಪ ಸ್ವಾಮಿ. ಆ ಮಂಗಳ ಸ್ವರೂಪನಾದ ಪರಮಾತ್ಮನಿಗೆ ಮೊರೆ ಹೋಗ್ತೇನೆ ಅಂತ ಕುಂತಿದೇವಿ ಶರಣು ಹೋದರು. ನಾವು ಕೂಡ ಈ ಒಂದು ಸಂವತ್ಸರದಲ್ಲಿ ಪರಮಾತ್ಮನ, ಕೃಷ್ಣ ಪರಮಾತ್ಮನ, ಕಲಿಯುಗದ ದೇವರು ಸ್ವಾಮಿ, ಕಲಿಯುಗದ ದೇವರು ಶ್ರೀಕೃಷ್ಣ ಪರಮಾತ್ಮ, ಕಲಿಯುಗದ ಶಾಸ್ತ್ರ ಶ್ರೀಮದ್ ಭಾಗವತ ನೋಡಿ. ಈ ಒಂದು ಸಂವತ್ಸರದಲ್ಲಿ ಆರಂಭದಲ್ಲಿ ಕೃಷ್ಣನ ಒಂದು ಚಿಂತನೆ
ಮತ್ತು ಕೃಷ್ಣನನ್ನು ತಿಳಿಸಿಕೊಡುವ ಭಾಗವತದ ಚಿಂತನೆ, ಆ ಒಂದು ಶ್ಲೋಕ ನಮಗೆ ಅದು ಪರಂಪರೆಯಾಗಿ ಅದು ಮಾಡ್ಕೊಂಡು ಬಂದಿರುವ ಒಂದು ಸತ್ಸಂಪ್ರದಾಯ ಅದು. ಅದು ಎಷ್ಟು ಸಮಂಜಸವಾಗಿ ಇದೆ ನೋಡಿ ಅದು. ಅದರಿಂದ ಈ ಒಂದು ಸಂವತ್ಸರದಲ್ಲಿ ವಿಶೇಷವಾಗಿ ಕೃಷ್ಣನ ಪೂಜೆಯನ್ನ, ಕೃಷ್ಣನ ಕುರಿತಾದ ವಿಚಾರವನ್ನ ಇನ್ನಷ್ಟು ತಿಳಿಯೋಣ, ಕೇಳೋಣ, ಆಚರಿಸೋಣ ಹಾಗೆ ಅಂತ. ಆ ಕೃಷ್ಣನನ್ನ ಸರಿಯಾಗಿ ತಿಳಿಸಿದವರು ನಮಗೆ ಶ್ರೀಮನ್ ಮಧ್ವಾಚಾರ್ಯರು. ಅವರ ಕುರಿತಾದ ಒಂದು ಸ್ತೋತ್ರ ಇದು. ಶ್ರೀಮದಾನಂದ ತೀರ್ಥಾಖ್ಯಾನ್ ಗುರೂನ್ ವಿದ್ಯಾ ದಿವಾಕರಾನ್ ವಂದೇ ಕುದೃಷ್ಟಿ ದುರ್ಬೋಧ ವ್ಯಾಸ ಸಿದ್ಧಾಂತ ದೀಪಕಾನ್. ಆ ವೇದವ್ಯಾಸರ ಸರಿಯಾದ ಸಿದ್ಧಾಂತವನ್ನು ನಮಗೆ ತೋರಿಸಿಕೊಟ್ಟವರು ಶ್ರೀಮನ್ ಮಧ್ವಾಚಾರ್ಯರು. ಅವರು ವಿದ್ಯಾ ದಿವಾಕರ ಅಂದ್ರೆ ಸೂರ್ಯನಂತೆ ಇರತಕ್ಕವರು. ಸೂರ್ಯ ಬಂದಾಗ ನಮಗೆ ಪದಾರ್ಥಗಳೆಲ್ಲ ಕಾಣಿಸ್ತದೆ ನೋಡಿ, ಕತ್ತಲೆ ಹೋಗ್ತದೆ, ಪದಾರ್ಥಗಳು ಕಾಣಿಸ್ತದೆ. ಅದೇ ರೀತಿಯಾಗಿ ಆ ವೇದವ್ಯಾಸರ ಶಾಸ್ತ್ರ ಅದು ಅರ್ಥ ಆಗಬೇಕು. ವ್ಯಾಸರ ಶಾಸ್ತ್ರ ಅರ್ಥ ಆಗಬೇಕು ಅಂದ್ರೆ ಮಧ್ವಶಾಸ್ತ್ರ ಬೇಕು. ವ್ಯಾಸ ಮಧ್ವಶಾಸ್ತ್ರ ಅಂತ ಅದಕ್ಕೆ ಹೆಸರು. ಅದಕ್ಕೆ ಅದು ಎರಡು ಒಟ್ಟಿಗೆ ಇದ್ರೇ ನಮಗೆ ಮಂದಮತಿಗಳಾದ ನಮಗೆ ಅರ್ಥ ಆಗುತ್ತದೆ ಹಾಗೆ ಅಂತ. ಕುದೃಷ್ಟಿ ದುರ್ಬೋಧ ವ್ಯಾಸ ಸಿದ್ಧಾಂತ ದೀಪಕ ಅಂತ ಹೇಳ್ತಾರೆ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೌ ಗುರುಹು ಚಂದ್ರಾರ್ಕೋ ವರುಣಾನಲೋ ಮನುಯಮೌ ವಿತ್ತೇಶ ವಿಘ್ನೇಶ್ವರೌ ನಾಸತ್ಯೋ ನಿರ್ವೃತಿ ಮರುದ್ಗಣಯುತಾ ಪರ್ಜನ್ಯ ಮಿತ್ರಾದಯ ತಸ್ತ್ರೀಕಾಸುರಪುಂಗವಾ ಪ್ರತಿದಿನಂ ಕುರ್ವಂತು ನೋ ಮಂಗಳಂ. ಪರಮಾತ್ಮ ತಾನು ಏನೇ ಮಾಡಬೇಕು ಅಂದ್ರೂ ಕೂಡ ದೇವತೆಗಳ ದ್ವಾರ, ಋಷಿಗಳ ದ್ವಾರ, ಗುರುಗಳ ದ್ವಾರ ನಮಗೆ ಮಾಡಿಸ್ತಾನೆ ಹಾಗೆ ಅಂತ ನಾವು ನೋಡಿದ್ದೀವಿ. ಆ ರೀತಿಯಾಗಿ ಪರಮಾತ್ಮ ತಾನು ಸೃಷ್ಟಿ ಮಾಡಬೇಕು ಹಾಗೆ ಅಂತ ಇಚ್ಛೆ ಪಟ್ಟಾಗ ಪರಮಾತ್ಮ ತಾನು ಮಾಡಿದ್ದು 24 ತತ್ವಗಳನ್ನ ಸೃಷ್ಟಿ ಮಾಡಿದ. ಆ 24 ತತ್ವ ದೇವತೆಗಳು ಅಂತ ಇದ್ದಾರೆ. ಅವ್ರ ಮುಖಾಂತರನೇ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ನಮಗೆಲ್ಲ ಇರಲಿಕ್ಕೆ, ಈ ಶರೀರ ನಿರ್ಮಾಣ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ದೇವರು ಮಾಡಿದ್ದಾನೆ. ಆ ದೇವತೆಗಳು ಪ್ರತಿ ದಿವಸ ನಮಗೆ ಮಂಗಳವನ್ನ ಉಂಟು ಮಾಡಲಿ ಹಾಗೆ ಅಂತ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಆದಿತ್ಯಾದಿ ನವಗ್ರಹ ಶುಭಕರಾಹ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಃ ತದ್ದೇವತಾಸ್ತದ್ಗಣಾಃ ಮಾಸಾಬ್ಧಾ ಋತವಸ್ತಥೈವ ದಿವಸಾ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಳಂ. ಈ ಕಾಲಚಕ್ರವನ್ನ ದೇವರು ಹೇಗೆ ತಿರುಗಿಸ್ತಾನೆ ಹಾಗೆಂದ್ರೆ ಮುಖ್ಯವಾಗಿ ನಮಗೆ ಕಾಣತಕ್ಕದ್ದು. ಅದಕ್ಕೆ ನಮ್ದು ದೃಗ್ಗಣಿತ ಅಂತ ಹೇಳ್ತೀವಿ. ದೃಗ್ಗಣಿತದ ಪ್ರಕಾರ ಅದೊಂದು ಅಸ್ಟ್ರಾನಮಿ ಅಂತ ಹೇಳ್ತಾರಲ್ವಾ, ಅದು ಕುರಿತಾದದ್ದು. ಸೂರ್ಯಚಂದ್ರರ ಗತಿಯೇ ನಮಗೆ. ಸೂರ್ಯಚಂದ್ರ ಅಂದ್ರೆ ಅವರು ನವಗ್ರಹದಲ್ಲಿ ಸೇರ್ತಾರೆ. ಆ ನವಗ್ರಹಗಳ ಗತಿಯನ್ನ ಇಟ್ಟುಕೊಂಡು ನಾವು ಈ ಕಾಲ, ಈ ತಿಂಗಳು ಹಾಗೆ ಅಂತಲೂ ನಾವು ತೀರ್ಮಾನ ಮಾಡೋದು. ಆ ಕಾಲವನ್ನ ಸೂಚಿಸತಕ್ಕ ಆದಿತ್ಯಾದಿ ನವಗ್ರಹಗಳು, ಮೇಷಾದಿ ರಾಶಿಗಳು, ನಕ್ಷತ್ರಗಳು, ಯೋಗಗಳು, ತಿಥಿಗಳು, ಆ ಗಣಕ್ಕೆ ಸೇರಿದ ದೇವತೆಗಳು. ನಮ್ಮಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಒಂದೊಂದಕ್ಕೂ ದೇವತೆಗಳು ಇರ್ತಾರೆ. 12 ತಿಂಗಳು ಹಾಗೆ ಅಂದ್ರೆ ಆ 12 ತಿಂಗಳನ್ನ ನಿಯಮನ ಮಾಡೋದಕ್ಕೆ ಪರಮಾತ್ಮನ ಒಂದು ರೂಪ ಇದೆ. ಈಗ ನೋಡಿ, ಚೈತ್ರ ಮಾಸ ಬಂತು, ಪದ್ಮಿನಿ ವಿಷ್ಣು ಅಂತ ಈ ಒಂದು ಮಾಸಕ್ಕೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಅದಕ್ಕೊಂದು ದೇವತೆಯೂ ಇದ್ದಾರೆ, ಮಾಸಾಭಿಮಾನಿ ದೇವತೆ ಹಾಗೆ ಅಂತ. ಅವರ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ ಹಾಗೆ ಅಂತ. ಆ ರೀತಿಯಾಗಿ ಪ್ರತಿ ಸಂವತ್ಸರ ಇರ್ಬೋದು. 60 ಸಂವತ್ಸರ ಇದೆ, ಪ್ರಭವಾದಿ ಷಷ್ಠಿ ಸಂವತ್ಸರ ಇದೆ. ಅದರಲ್ಲಿ 12 ತಿಂಗಳಿದೆ. ಅದರಲ್ಲಿ 30 ತಿಥಿಗಳು ಬರುತ್ತದೆ, ಪ್ರತಿಪತ್ತಿಂದ ಅಮಾವಾಸ್ಯೆ ತನಕ. ಅದೇ ತರ ಪ್ರತಿಯೊಂದು ಕೂಡ ಆ ತರ ದೇವತೆಗಳು ಇರ್ತಾರೆ. ಹಗಲು ರಾತ್ರಿ ಬರುತ್ತದೆ, ಅದಕ್ಕೂ ದೇವತೆಗಳು ಇದ್ದಾರೆ. ಉತ್ತರಾಯಣ ದಕ್ಷಿಣಾಯನ, ಅದಕ್ಕೂ ದೇವತೆಗಳು ಇದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ದೇವತೆಗಳು ಇದ್ದಾರೆ. ಯೋಗ, ತಿಥಿ, ನಕ್ಷತ್ರ ಪ್ರತಿ ದಿವಸವೂ ಬರತಕ್ಕದ್ದು, ಅದೆಲ್ಲದಕ್ಕೂ ಕೂಡ ದೇವತೆಗಳು ಇರ್ತಾರೆ ಹಾಗೆ ಅಂತ ಚಿಂತನೆ. ಆ ದೇವತೆಗಳು ನಮಗೆ ಸದಾ ಮಂಗಳವನ್ನ ಉಂಟು ಮಾಡಲಿ ಹಾಗೆ ಅಂತ. ನೋಡಿ, ಈ ವರ್ಷದ ಆರಂಭದಲ್ಲಿ ನಾವು ಮಾಡುವ ಪ್ರಾರ್ಥನೆ ಅದು 1 ವರ್ಷ ಮಿನಿಮಮ್ ಚಾರ್ಜ್ ಆಗಿರ್ತದೆ ಅಂತ. ಮುಂದಿನ ಸಂವತ್ಸರದಲ್ಲಿ ತಿರ್ಗ ನಾವು ಈ ಪಂಚಾಂಗ ಶ್ರವಣವನ್ನ ಮಾಡಿದರೆ ಮತ್ತೆ ಅದು ರೀಚಾರ್ಜ್ ಆಗ್ತದೆ. ಅದರಿಂದ ಈ ಒಂದು ದಿವಸದಲ್ಲಿ ಮಾಡತಕ್ಕ ಪರಮಾತ್ಮನ ಸ್ತುತಿ, ದೇವತೆಗಳ ಸ್ತುತಿ, ತತ್ವದೇವತೆಗಳ ಸ್ತುತಿ, ಇನ್ನು ಕಾಲಾಭಿಮಾನಿ ದೇವತೆಗಳ ಸ್ತುತಿ, ಇದು ತುಂಬಾ ಉಪಯುಕ್ತವಾದದ್ದು ಹಾಗೆ ಅಂತ, ಫಲದಾಯಕವಾದದ್ದು ಅಂತ ವಿಚಾರ.
ಆ ದೇವತೆಗಳು ಮಾಸಾಬ್ಧಾಹ ಋತವಸ್ತಥೈವ ದಿವಸಾಹ, ಸಂಧ್ಯಾಕಾಲಕ್ಕೂ ಮತ್ತು ರಾತ್ರಿ ಎಲ್ಲದಕ್ಕೂ ಕೂಡ ಆ ದೇವತೆಗಳು ಇರ್ತಾರೆ. ಸರ್ವೇ ಸ್ಥಾವರ ಜಂಗಮಾಹ, ಎಲ್ಲ ಸ್ಥಾವರ ಜಂಗಮ ಎಲ್ಲರೂ ಕೂಡ ನಮಗೆ ಕುರುವಂತುನೋ ಮಂಗಳಂ, ನಮಗೆ ಪ್ರತಿದಿನಂ, ನೋಡಿ ಇಲ್ಲಿಂದ ಶುರು ಮಾಡಿ 360 ದಿವಸ ಪ್ರತಿದಿನಂ ನಮಗೆ ಮಂಗಳವನ್ನ ಉಂಟು ಮಾಡಲಿ, ಹಾಗೆ ಅಂತ ಪ್ರಾರ್ಥನೆ. ಶ್ರೀಮದಾನಂದ ತೀರ್ಥಾರ್ಯ ಶಾಸ್ತ್ರ ದುಗ್ಧಾಬ್ಧಿ ಮಂಥನಾತ್ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜೈಂದ್ರಮಹಂ ಭಜೆ. ಪರಮಾತ್ಮನ ಸ್ತೋತ್ರ, ವಾಯುದೇವರ ಸ್ತೋತ್ರ, ದೇವತೆಗಳ ಸ್ತೋತ್ರ, ಇನ್ನು ಗುರುಗಳ ಸ್ತೋತ್ರ ಅಂತ ಜಯತೀರ್ಥರಿಂದ ಪ್ರಾರಂಭ ಮಾಡಿ ಎಲ್ಲ ಗುರುಗಳು ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೇವಂ ಶ್ರೇಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ, ಹಾಗೆ ಅಂತ ಆ ಎಲ್ಲ ಗುರುಗಳ ಅನುಗ್ರಹವು ಕೂಡ ನಮಗೆ ಆಗಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ. ಇನ್ನು ಈ ದಿವಸ ಏನ್ ಮಾಡಬೇಕು ಹಾಗೆ ಅಂದ್ರೆ, ಚೈತ್ರಾದೌ ಉಷಸಿ ಸ್ಮರನ್ ರಿಪು ಮುರರಿಪುಂ ಚೋತ್ಥಾಯ ಶಾಂತಸ್ವರೇ ವೃದ್ಧೋಕ್ತಿ ಪರಿಗೃಹ್ಯ ನಿಂಬಕದಲಂ ಪ್ರಾಶ್ಯಾಜ್ಯ ಪಾತ್ರೆ ಸ್ವಕಂ ವಕ್ತ್ರಂ ವೀಕ್ಷ್ಯ ಸುದರ್ಪಣೆ ಚ ಸುಹೃದಾ ಸ್ನಾತ್ವಾ ಸಮಂ ಭೂಷಿತಃ ಶ್ರುತ್ವಾ ವರ್ಷಫಲಂ ಪ್ರಿಯೈ ಸಹ ಮುದಾ ಭುಂಜೀತ ದೈವಜ್ಞಕೈಃ. ಚೈತ್ರ ಆದೌ, ಚೈತ್ರ ಮಾಸದ ಮೊದಲನೇ ದಿವಸದಲ್ಲಿ ಅಂದ್ರೆ ಪ್ರತಿಪತ್ತು, ಚೈತ್ರ ಶುದ್ಧ ಪ್ರತಿಪತ್ ದಿವಸ, ಉತ್ಥಾಯ ಸ್ಮರನ್ ಮುರರಿಪುಂ, ಹೇಳುವಾಗಲೇ ದೇವರ ಸ್ಮರಣೆ ಪೂರ್ವಕ ಎದ್ದೇಳಬೇಕಂತ. ಪ್ರತಿ ದಿವಸವೂ ಹಾಗೆ ಎದ್ದ ಕೂಡ್ಲೆ ಅಂದ್ರೆ ಹಾಸಿಗೆಯಿಂದ ಎದ್ದು ಆಮೇಲೆ ಚಾಪೆ ಎಲ್ಲ ತೆಗೆದು ಬಿಟ್ಟು ಆವಾಗಲ್ಲ, ನಮಗೆ ಯಾವಾಗ ಎಚ್ಚರ ಆಗ್ತದೋ ಆ ಕ್ಷಣದಲ್ಲೇ ನಿದ್ದೆಯಿಂದ ಟ್ರಾನ್ಸಿಷನ್ ಆಗ್ತದೆ ನೋಡಿ, ಎಚ್ಚರಾವಸ್ಥೆ ಹಾಗೆ ಅಂತ. ಸ್ವಪ್ನಾವಸ್ಥೆಯಿಂದ ಅಥವಾ ಸುಷುಪ್ತಿ ಅವಸ್ಥೆಯಿಂದ ನಮಗೆ ಎಚ್ಚರ ಆಗ್ತದೆ, ಆ ಕ್ಷಣದಲ್ಲೇ ದೇವರ ಸ್ಮರಣೆ ಬಂದ್ಬಿಡ್ಬೇಕು ಹಾಗೆಂತ. ಅದು ಯಾವಾಗ ಬರ್ತದೆ ಹಾಗೆಂದ್ರೆ, ನಾವು ಮಲಗಿದಾಗ ದೇವರ ಸ್ಮರಣೆ ಮಾಡ್ತಾ ಇದ್ರೆ ಎದ್ದ ತಕ್ಷಣ ಆ ದೇವರ ಸ್ಮರಣೆ ಬರುತ್ತದೆ ಹಾಗೆಂತ. ಅದರಿಂದ ಮಲಗುವಾಗ ನಮ್ಮ ವಶದಲ್ಲಿ ಇರುತ್ತದೆ. ಅದರಿಂದ ದೇವರ ಸ್ಮರಣೆ ಮಾಡ್ತಾ ಅಚ್ಯುತಾನಂತ ಗೋವಿಂದ ಅಂತ ಸ್ಮರಣೆ ಮಾಡ್ತಾ ಆಗ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಸ್ಮರಣೆ ಎದ್ದ ಕ್ಷಣದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದು ಸಾಧ್ಯ ಆಗ್ತದೆ, ಆ ರೀತಿಯಾಗಿ ಮಾಡಬೇಕು. ಯಾಕೆಂದ್ರೆ ಫಸ್ಟ್ ಥಾಟ್ ಏನಿರುತ್ತದೆ, ನಮ್ಮ ಎದ್ದ ಕೂಡಲೇ ಬರತಕ್ಕ ಒಂದು ವಿಚಾರ ಏನಿದೆ, ಅದು ಆ ದಿವಸ ಇಡೀ ಒಂದು ಪರಿಣಾಮವನ್ನು ಬೀಳುತ್ತದಂತೆ. ಪ್ರಾತಃ ಕಾಲದಲ್ಲಿ ನಾವೇನ್ ಮಾಡ್ತೀವಿ, ಅದು ಇಡೀ ದಿವಸ ನಮಗೆ ಪರಿಣಾಮ ಬೀಳುತ್ತದೆ. ಇದನ್ನ ಇನ್ನೂ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮ ಆಯುಷ್ಯದಲ್ಲಿ ಪ್ರಾರಂಭ ಅವಸ್ಥೆಯಲ್ಲಿ ಏನು ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅದು ನಮ್ಮ ಆಯುಷ್ಯ ಪೂರ್ತಿ ಇರುತ್ತದೆ. ಹೇಳ್ತೀವಿ ನೋಡಿ, ಹುಟ್ಟುಗುಣ ಹಾಗೆ ಅಂತ. ಹುಟ್ಟುವಾಗಲೇ ಆ ಸಣ್ಣ ವಯಸ್ಸಿನಲ್ಲಿ ಏನ್ ಬರುತ್ತದೋ ಅದು ಕೊನೆಯ ತನಕ ಉಳಿದಿರುತ್ತದೆ ಹಾಗೆ ಅಂತ. ಅದೇ ರೀತಿಯಾಗಿ ದಿವಸದಲ್ಲೂ ಅಷ್ಟೇ, ಬೆಳಿಗ್ಗೆ ನಾವೇನು ಮಾಡ್ತೀವಿ ಅದು ಆ ಒಂದು ದಿವಸದ ಎಫೆಕ್ಟ್ ಚೆನ್ನಾಗಿರುತ್ತದೆ ಹಾಗೆ ಅಂತ. ಅದರಿಂದ ಸ್ಮರನ್ ಮುರರಿಪುಂ, ಬೆಳಿಗ್ಗೆ ಎದ್ದು ಕೂಡಲೇ ಟೈಮ್ ಆಯಿತು ಅಂತ ಗಡಿಬಿಡಿಯಲ್ಲಿ ನಾವು ಎದ್ದೇಳಬಾರದು. ಬೆಳಿಗ್ಗೆ ಎದ್ದ ತಕ್ಷಣ ಸ್ಮರಣೆ, ದೇವರ ಸ್ಮರಣೆ ಮಾಡಿ ಶಾಂತಸ್ವರೇ ವೃದ್ಧೋಕ್ತಿ, ಶಾಂತ ಸ್ವರದಲ್ಲಿ ಆ ಸ್ತೋತ್ರಗಳನ್ನ ದೊಡ್ಡವರು ನಮಗೇನು ಹೇಳಿಕೊಟ್ಟಿದ್ದಾರೆ ಸ್ತೋತ್ರಗಳ ಪಾರಾಯಣವನ್ನ ಮಾಡಬೇಕು. ಗಜೇಂದ್ರ ಮೋಕ್ಷ ಇತ್ಯಾದಿಗಳು ಹೇಳ್ತಾರೆ ನೋಡಿ, ಅದು ಮಾಡಬೇಕು ಅಂತ. ಪರಿಗೃಹ್ಯ ನಿಂಬಕದಲಂ ಪ್ರಾಶ್ಯ ಆಜ್ಯಪಾತ್ರೆ ಸ್ವವಕಂ, ತುಪ್ಪದಲ್ಲಿ ಮುಖವನ್ನು ನೋಡಬೇಕು ಅಂತ ಹೇಳ್ತಾರೆ. ಮತ್ತು ಸುದರ್ಪಣೆ, ಕನ್ನಡಿಯಲ್ಲೂ ಕೂಡ ಮುಖ ನೋಡಬೇಕು. ನಿಂಬಕದಲಂ ಪ್ರಗೃಹ್ಯ, ಬೇವು ಬೆಲ್ಲ ಅಂತ ಹೇಳಿರ್ತಾರೆ, ಅದನ್ನ ತೆಗೆದುಕೊಂಡು ಸುಹೃದಾ ಸ್ನಾತ್ವಾ, ಸಂತೋಷವಾಗಿ ಗಂಗೆಯ ಸ್ನಾನವನ್ನ ಮಾಡಿ, ಸಮಂಭೂಷಿತ, ಚೆನ್ನಾಗಿ ವಸ್ತ್ರಗಳಿಂದ, ನೂತನ ವಸ್ತ್ರಗಳಿಂದ ಅಲಂಕೃತವಾಗಿ, ಶ್ರುತ್ವಾ ವರ್ಷ ಫಲಂ, ಆ ವರ್ಷ ಏನು ಫಲ ಇದೆ ಆ ಪಂಚಾಂಗ ಶ್ರವಣ ಅಂತ ಏನು ಹೇಳ್ತೀವಿ ಅದನ್ನ ಮಾಡಿ, ಪ್ರಿಯೈಹಿ ಸಹ ಮುದಾ ಭುಂಜೀತ ದೈವಜ್ಞಕೈಹಿ, ಒಳ್ಳೆ ಶಾಸ್ತ್ರ ಓದಿದವರ ಜೊತೆಗೆ, ಪ್ರಿಯವಾದವರ ಜೊತೆಗೆ ನೀವು ಊಟವನ್ನ ಮಾಡಿ ಹಾಗೆ ಅಂತ. ಇದು ಒಟ್ಟು ಇವತ್ತಿನ ದಿವಸ ಮಾಡಬೇಕಾಗಿರುವ ಒಂದು ವಿಚಾರ ಹಾಗೆ ಅಂತ. ಸ್ವಸ್ತಿ ಶ್ರೀ ಸೂರ್ಯ ಸಿದ್ಧಾಂತ ಮತೇನ ಸಮಸ್ತ ಜಗದುತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಕಾರಣಸ್ಯ ಶ್ರೀ ಮಹಾವಿಷ್ಣೋಃ ನಾಭಿಕಮಲೋದ್ಭವಸ್ಯ ಚತುರ್ಮುಖ ಬ್ರಹ್ಮಣಃ ಪರಮಾಯುಃ ವರ್ಷಶತಂ ಹಾಗೆ ಅಂತ. ಇವತ್ತಿನ ದಿವಸ ಬ್ರಹ್ಮದೇವರ ಒಂದು ಆಯುಷ್ಯವನ್ನ ನಾವು ತಿಳ್ಕೋಬೇಕು ಅಂತ ಇದೆ.
ಈ ಪಂಚಾಂಗ ಶ್ರವಣದ ಮುಖ್ಯ ಒಂದು ಅಂಗ ಅಂದ್ರೆ ಬ್ರಹ್ಮದೇವರ ಆಯುಷ್ಯದ ಒಂದು ವಿಚಾರ. ಅವರಿಗೆ 100 ವರ್ಷ, ಬ್ರಹ್ಮದೇವರ ಎಲ್ಲರಿಗೂ 100 ವರ್ಷನೇ ಆಯುಷ್ಯ, ಬ್ರಹ್ಮದೇವರಿಗೂ 100 ವರ್ಷ. ಅದರಲ್ಲಿ 50 ವರ್ಷ ಅವರಿಗೆ ಕಳೆದಿದೆ. ಅದನ್ನ ಪರಮಾಯು ಅಂತ ಕರೀತಾರೆ. ಬ್ರಹ್ಮದೇವರ ಆಯುಷ್ಯವನ್ನ ಪರಮಾಯು. ಅದರಲ್ಲಿ ತತ್ರ ಪೂರ್ವಾರ್ಧಂ ಗತಂ, ಅದರಲ್ಲಿ 50 ದಿವಸ ಅವರ ಆಯುಷ್ಯ ಕಳೆದಿದೆ. ಈಗ 51ನೇ ವರ್ಷದಲ್ಲಿ ಅವರಿದ್ದಾರೆ. ಅದರಲ್ಲೂ ಕೂಡ ಉತ್ತರಾರ್ಧೆ ಪ್ರಥಮ ವರ್ಷೆ ಪ್ರಥಮ ಮಾಸೆ ಪ್ರಥಮ ದಿನೇ, ಮೊದಲನೇ ವರ್ಷ 51ನೇ ವರ್ಷದ ಮೊದಲನೇ ಮಾಸ ಮೊದಲನೇ ದಿವಸ ಅದರಲ್ಲಿ ಇದ್ದಾರೆ ಅವರು. ಶ್ರೀ ಶ್ವೇತವರಾಹ ಕಲ್ಪ ಸಂಜ್ಞೆ. ಇವತ್ತಿನ ದಿವಸ ಏನಿದೆ ಚೈತ್ರ ಶುದ್ಧ ಪ್ರತಿಪತ್, ಇದನ್ನ ಶ್ವೇತವರಾಹ ಕಲ್ಪ ಅಂತ ಕರೀತಾರೆ. ಪರಮಾತ್ಮ ವರಾಹ ರೂಪವನ್ನ ತಾಳಿ ಭೂಮಿಯನ್ನ ಮುಳುಗಿತ್ತು. ಭೂಮಿ ಸ್ವಯಂಭುವ ಮನು ಬಂದು ಕೇಳ್ತಾರೆ ಎಲ್ಲಿ ಸೃಷ್ಟಿಯನ್ನ ಮಾಡಬೇಕು ಅಂತ. ತೃತೀಯ ಸ್ಕಂದ ಭಾಗವತದಲ್ಲಿ ಬರುತ್ತದೆ ಈ ವಿಚಾರ. ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಬ್ರಹ್ಮದೇವರನ್ನ ಕೇಳ್ತಾರೆ ಸ್ವಯಂಭುವ ಮನು. ಆಗ ಬ್ರಹ್ಮದೇವರು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನ ಆ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ವರಾಹ ರೂಪಿ ಪರಮಾತ್ಮ ತಾನು ಅವತಾರವನ್ನು ತಾಳಿ ಭೂಮಿಯನ್ನ ಅದರ ಕಕ್ಷೆಯಲ್ಲಿ ಇಡ್ತಾರೆ. ತದನಂತರ ಸೃಷ್ಟಿಯಾಯಿತು ಹಾಗೆಂತ. ಅದರಿಂದ ಈ ಒಂದು ಕಲ್ಪಕ್ಕೆ ಶ್ರೀ ಶ್ವೇತವರಾಹ ಕಲ್ಪ ಅಂತ ಹೆಸರು. ಇದಕ್ಕೆ ಹಿಂದಿನ ಇದ್ದ ಕಲ್ಪ ಅದನ್ನ ಪಾದ್ಮಕಲ್ಪ ಅಂತ ನಾವೇನು ಭಾಗವತದಲ್ಲಿ ಕೇಳ್ತಾ ಇದ್ದೀವಿ, ಅದು ಪಾದ್ಮಕಲ್ಪದ ವಿಚಾರ. ತದನಂತರ ಬರತಕ್ಕದ್ದು ಇದು ಶ್ವೇತವರಾಹ ಕಲ್ಪ ಹಾಗೆಂತ. ಅದು ಆದ ದಿವಸ ಇತ್ತು ಚೈತ್ರ ಶುದ್ಧ ಪ್ರತಿಪತ್ ಏನಿದೆ, ಇದು ಶ್ವೇತವರಾಹ ಕಲ್ಪ ಹಾಗೆಂತ. ಅಂತಹ ಪ್ರಥಮ ಕಲ್ಪದಲ್ಲಿ 13 ಘಟಿಕಾ, 30 ಗಳಿಗೆಗಳು, 240 42 ಫಲಗಳು ಕೂಡ ಕಳೆದಿದೆ ಹಾಗೆ ಅಂತ. ಇದು ಒಟ್ಟು ವಿಚಾರ. ತದನಂತರ ಮಹಾಯುಗ, ಕೃತ ತ್ರೇತ ದ್ವಾಪರ ಕಲಿ, ಈ 4 ಯುಗ ಸೇರಿದ್ದು ಮಹಾಯುಗ ಅಂತಾದರೆ ಈ 4 ಯುಗ ಮಹಾಯುಗ, 4 ಯುಗ ಸೇರಿದ್ದು ಮಹಾಯುಗ. ಈ ಮಹಾಯುಗ 71 ಬಾರಿ ತಿರುಗಿದ್ರೆ, 71 ಟೈಮ್ಸ್ ತಿರುಗಿದ್ರೆ ಅದನ್ನ ಮನ್ವಂತರ ಅಂತ ಕರೀತಾರೆ. ಆ ಮನ್ವಂತರ 14 ಬಾರಿ ತಿರುಗಿದ್ರೆ ಅದನ್ನ ಏಕಃ ಕಲ್ಪಃ ಅಂತ ಕರೀತಾರೆ. ತದ್ ಬ್ರಹ್ಮಣಃ ದಿನಂ, ಆ ಕಲ್ಪವನ್ನೇ ಬ್ರಹ್ಮದೇವರ ದಿವಸ ಅಂತ ಹೇಳ್ತೀವಿ, ಹಗಲೊತ್ತು ಅಂತ ಹೇಳ್ತೀವಿ. ಅಷ್ಟೇ ಹೊತ್ತು ಅವರದು ರಾತ್ರಿ ಹಾಗೆ ಅಂತ. ಅಂದ್ರೆ ಹಗಲೊತ್ತು 14 ಮನ್ವಂತರ, ರಾತ್ರಿ ಹೊತ್ತು 14 ಮನ್ವಂತರ, ಒಟ್ಟು 28 ಮನ್ವಂತರಗಳು ಸೇರಿದ್ದು ಅವರಿಗೆ ಒಂದು ಡೇ ಅಂಡ್ ನೈಟ್ ಆಗುತ್ತದೆ ಹಾಗೆ ಅಂತ ನೋಡಿ. ಅದರಿಂದ ನಮ್ಮ ಪ್ರಕಾರ ಬ್ರಹ್ಮದೇವರಿಗೆ ಒಂದು ದಿವಸ ಆಗಬೇಕು ಅಂದ್ರೆ 4 ಯುಗ ಸೇರಿದ್ದು ಮಹಾಯುಗ, ಕೃತ ತ್ರೇತ ದ್ವಾಪರ ಕಲಿ, ಅದೇ ಸುಮಾರು 43 ಲಕ್ಷ ವರ್ಷಗಳಾಗುತ್ತದೆ. ಒಂದು ಮಹಾಯುಗ ಅಂದ್ರೆ ಸುಮಾರು 43 ಲಕ್ಷ ವರ್ಷಗಳಾಗುತ್ತದೆ. ಅದು 71 ಟೈಮ್ಸ್ ತಿರುಗಿದ್ರೆ ಒಂದು ಮನ್ವಂತರ ಅಂತ ಆಗ್ತದೆ. ಅದು 14 ಟೈಮ್ಸ್ ತಿರುಗಿದ್ರೆ ಅದೊಂದು ಹಗಲು, 14 ಟೈಮ್ಸ್ ತಿರುಗಿದ್ರೆ ಅದೊಂದು ನೈಟ್ ಅಂತ. ಇದು ಬ್ರಹ್ಮದೇವರ ಒಂದು ದಿವಸ. ಈ ರೀತಿಯಾಗಿ 360 ದಿವಸ ತಿರುಗಿದ್ರೆ ಬ್ರಹ್ಮದೇವರಿಗೆ 1 ವರ್ಷ. ಈ ರೀತಿಯಾಗಿ 100 ಬಾರಿ ತಿರುಗಿದ್ರೆ ಅವರಿಗೆ 100 ವರ್ಷ ಅಂತ. ಎಷ್ಟೋ ಕೋಟಿಗಳಲ್ಲಿ ಹೋಗುತ್ತದೆ ಆ ವರ್ಷ ನಮ್ಮ ಮಾನದ ಪ್ರಕಾರ, ಮನುಷ್ಯರ ಮಾನ ಪ್ರಕಾರ ಆ ರೀತಿಯಾಗಿ ಇರುತ್ತದೆ. ಏತಾದೃಶೈಹಿ ಷಷ್ಠಧಿಕಶತ ತ್ರಯ ದಿವಸೈಹಿ ಏಕಃ ಬ್ರಹ್ಮಣಃ ವರ್ಷಃ. ಅದೇ 360 ದಿವಸ ತಿರುಗಿದ್ರೆ ಅವರಿಗೆ 1 ವರ್ಷ ಹಾಗೆ ಅಂತ. ಇನ್ನು ಇವತ್ತಿನ ಬ್ರಹ್ಮದೇವರ ಈ ದಿವಸದ ಪ್ರಕಾರ ನಾವು ನೋಡಿದ್ದೀವಿ, 14 ಮನ್ವಂತರ ತಿರುಗಿದ್ರೆ 1 ದಿವಸ ಹಾಗೆ ಅಂತ. ಈ ಪ್ರಥಮ ವರ್ಷ, ಪ್ರಥಮ ಮಾಸ, ಪ್ರಥಮ ದಿವಸದಲ್ಲಿ ಎಷ್ಟು ಮನ್ವಂತರ ಕಳೆದಿದೆ ಅಂತ ನೋಡಿದರೆ 6 ಮನ್ವಂತರಗಳು ಕಳೆದಿದೆ ಅಂತಾರೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಹಾಗೆಂತ 6 ಮನ್ವಂತರ ಕಳೆದಿದೆ. ಈಗ ನಡೀತಾ ಇರತಕ್ಕದ್ದು 7ನೇ ಮನ್ವಂತರ. ಇದನ್ನ ವೈವಸ್ವತ ಮನು ಒಡೆಯನಾಗಿ ಇರ್ತಾರೆ, ವೈವಸ್ವತ ಮನ್ವಂತರ ಅಂತ ಕರಿತೀವಿ. ವೈವಸ್ವತ ಮನ್ವಂತರೇಪಿ 170 ಮಹಾಯುಗ ಮಧ್ಯೆ, 71 ಮಹಾಯುಗ ತಿರುಗಬೇಕು ಅಂತ ನೋಡಿದ್ದೀವಿ ನಾವು. ಒಂದೊಂದು ಮನ್ವಂತರದಲ್ಲೂ ಕೂಡ 14, ಒಂದೊಂದು ದಿವಸದಲ್ಲೂ ಕೂಡ 14 ಮನ್ವಂತರ. ಅದರಲ್ಲಿ 6 ಮನ್ವಂತರ ಕಳೆದಿದೆ. ಈಗ 7ನೇ ಮನ್ವಂತರ ವೈವಸ್ವತ ಮನ್ವಂತರ. ಅದರಲ್ಲೂ ಕೂಡ 71 ಮಹಾಯುಗ ಕಳೀಬೇಕು ಅಂತ.
71 ಅಲ್ಲಿ ಅಷ್ಟಾವಿಂಶತಿತಮೆ 28ನೇ ಮಹಾಯುಗ ನಡೀತಾ ಇದೆ. ಅದರಲ್ಲೂ ಕೂಡ ತ್ರೇತಾ ದ್ವಾಪರ ಇಷ್ಟು ಕಳೆದಿದೆ. ಈಗ ಕಲಿಯುಗದಲ್ಲಿ ನಾವು ಇದ್ದೀವಿ. ಕಿಂಚಿತ್ ಕಲಿಯುಗಮಪಿ ಗತಂ, ಹಾಗೆ ಅಂತ. ಕಲಿಯುಗ ಪ್ರಾರಂಭ ಆಗಿ 5127 ವರ್ಷ ಕಳೆದಿದೆ. 5127 ವರ್ಷ. ಇನ್ನು ಎಷ್ಟು ಉಳಿದಿದೆ? 4,26,873 ವರ್ಷಗಳು ಉಳಿದಿದೆ. 4,26,873 ಇಯರ್ಸ್ ಇನ್ನು ಬ್ಯಾಲೆನ್ಸ್ ಇದೆ. 5,127 ಕಳೆದಿದೆ. ಅದರಿಂದ ಇನ್ನು ಸುಮಾರು 4,25,000 ವರ್ಷ ಇನ್ನು ಉಳಿದಿದೆ ನಮ್ಮ ಕಲಿಯುಗ ಮುಗಿಯೋದಕ್ಕೆ. ಅದು ಮುಗಿದರೆ 28ನೇ ಮಹಾಯುಗ ಮುಗೀತದೆ. ಹಾಗೆ ಕಿಂಚಿತ್ ಕಲಿಯುಗಮಪಿ ಗತಂ. ಈ ರೀತಿಯಾಗಿ ಒಟ್ಟು ಮಹಾಯುಗದ ಪ್ರಮಾಣ 43,20,000 ವರ್ಷಗಳು. ಕೃತಯುಗದ ಪ್ರಮಾಣ 17,28,000 ವರ್ಷ. ಕೃತಯುಗದ 17,28,000 ವರ್ಷಗಳು. ಆ ಕೃತಯುಗದ ಧರ್ಮ ಏನು ಅಂದ್ರೆ, ಶುಕ್ಲವರ್ಣೋ ನಾರಾಯಣ, ಪರಮಾತ್ಮ ನಾರಾಯಣ ಬಿಳಿ ಬಣ್ಣದವನು ಅಂತ ಚಿಂತನೆ ಮಾಡಬೇಕಂತೆ. ಚತುಷ್ಪಾದೋ ಧರ್ಮ, ಧರ್ಮ 4 ಪಾದದಲ್ಲಿ ಇರುತ್ತೆ. ಈ ಅಸ್ಥಿಗತ ಪ್ರಾಣ ಅಸ್ಥಿ ಅಂದ್ರೆ ಎಲುಬು, ಪ್ರಾಣ ಇರುತ್ತದೆ. ಅದರಿಂದ ರಕ್ತ ಹೋಯ್ತು, ಚರ್ಮ ಹೋಯ್ತು, ಪ್ರಾಣ ಹೋಯ್ತು ಅಂತ ಆಗೋದಿಲ್ಲ. ಪ್ರಾಣ ಉಳಿದಿರೋದು ಅಸ್ಥಿಯಲ್ಲಿ ಅಂತ. ಸತ್ಯವಾದಿ ಜನರೆಲ್ಲ ಸತ್ಯವಾದಿಗಳಾಗಿದ್ರು. ಮನುಷ್ಯ ಉಚ್ಚತ 28 ಹಸ್ತಾಹ ಅಂತ. ಮನುಷ್ಯರು ಎತ್ತರ ಎಷ್ಟು ಇತ್ತು ಅಂದ್ರೆ, ತಮ್ಮ ಕೈಯಿಂದ 28 ಕೈಗಳು ಅಂತ ಹೇಳ್ತಾರೆ. ಅಷ್ಟು ಎತ್ತರ ಇದ್ದರಂತೆ. 28 ಫೀಟ್ ಅಂತ ಇಟ್ಕೋಬೇಕು. ಮನುಷ್ಯ ಆಯುರ್ಮಾನ 1,00,000 ವರ್ಷ ಅವರ ಆಯುಷ್ಯ. ಸಪ್ತವಾರಂ ಧಾನ್ಯೋತ್ಪತ್ತಿ, ಒಂದು ವರ್ಷದಲ್ಲಿ 7 ಬಾರಿ ಧಾನ್ಯ ಉತ್ಪತ್ತಿ ಆಗ್ತಾ ಇತ್ತು ಕೃತಯುಗದಲ್ಲಿ. ಸುವರ್ಣ ಭಾಂಡಾನಿ, ಅವರು ಡೈಲಿ ಯೂಸಿಗೆ ಬಂಗಾರದ ಪಾತ್ರೆಯನ್ನೇ ಬಳಸ್ತಾ ಇದ್ರು. ರತ್ನಮಯೋ ವ್ಯಾಪಾರ ಎಲ್ಲ ರತ್ನಮಯವಾಗಿ ಇತ್ತು. 20 ಪುಣ್ಯ 0 ಪಾಪ. ನೋಡಿ, ಒಂದು ಕೆಲಸ ಮಾಡಿದ್ರೆ, ಸತ್ಕರ್ಮ ಮಾಡಿದ್ರೆ 20 ಪುಣ್ಯ ಬರ್ತಾ ಇತ್ತು, 0 ಪಾಪ. ಯಾಕಂದ್ರೆ ಅವರ ಜ್ಞಾನ ಹಾಗಿತ್ತು. ಇದನ್ನು ಹೇಳ್ತಾರೆ ನೋಡಿ, ಅವರಿಗೆ ವೇದದಿಂದಲೇ ಜ್ಞಾನ ಬರೋದಂತ. ಕೃತಯುಗದ ಜನರಿಗೆ, ಅವರಿಗೆ ಈ ತರ ಮಹಾಭಾರತ, ಬ್ರಹ್ಮಸೂತ್ರ ಅದೆಲ್ಲ ಯಾವುದು ಬೇಡ. ಅವರು ಎಷ್ಟು ಮೆಚೂರಿಟಿ ಇತ್ತಂದ್ರೆ, ವೇದದಿಂದಲೇ ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನನ್ನೇ ತಿಳಿಸ್ತದೆ, ಪರಮ ಮುಖ್ಯ ವೃತ್ತಿಯಿಂದ ಅಂತ ಚೆನ್ನಾಗಿ ಅರಿತು ಅವರು ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದರು. ಅದರಿಂದ ಅಷ್ಟು ಪುಣ್ಯ ಅವರಿಗೆ. ಇದು ಕೃತಯುಗದ ಲಕ್ಷಣ. ಇನ್ನು ತ್ರೇತಾಯುಗದ್ದು 12,96,000 ವರ್ಷಗಳು ಅದರ ಆಯುರ್ಮಾನ, ಅಂದ್ರೆ ಅದರ ಅವಸ್ಥೆ, ಟೈಮ್ ಡ್ಯೂರೇಷನ್. ಅದು ತ್ರೇತಾಯುಗದ ಧರ್ಮ ಯಾವುದಂದ್ರೆ, ರಕ್ತವರ್ಣೋ ನಾರಾಯಣ, ಪರಮಾತ್ಮನನ್ನ ಕೆಂಪು ಬಣ್ಣ ನಾರಾಯಣನನ್ನ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ತ್ರಿಪಾದೋ ಧರ್ಮ 4 ಪಾದದಲ್ಲಿ ಇತ್ತು. ಮಾಂಸಗತ ಪ್ರಾಣ ಮನುಷ್ಯರ ಪ್ರಾಣ ಮಾಂಸದಲ್ಲಿ ಇತ್ತು ಅಂತ ಹೇಳ್ತಾರೆ. ಸಪ್ತಧಾತುವಿನಲ್ಲಿ ಮಾಂಸ ಒಂದು. ಮನುಷ್ಯ ಉಚ್ಚತ, ಮನುಷ್ಯರ ಹೈಟ್ ಅದು ಬಂದು 14 ಹಸ್ತ, 14 ಫೀಟ್ ಇದ್ರಂತೆ ಮನುಷ್ಯರು. ಮನುಷ್ಯ ಆಯುರ್ಮಾನ 10,000 ವರ್ಷಗಳು. ಪಂಚವಾರ ಧಾನ್ಯೋತ್ಪತ್ತಿ, ಒಂದು ವರ್ಷಕ್ಕೆ 5 ಬಾರಿ ಧಾನ್ಯಗಳು ಉತ್ಪನ್ನವಾಗ್ತಾ ಇತ್ತವು ಅಂತ. ರೌಪ್ಯ ಭಾಂಡಾನಿ, ದಿನಚರಿಗೆ ಬೆಳ್ಳಿ ಪಾತ್ರೆಗಳನ್ನೇ ಬಳಸ್ತಾ ಇದ್ರು. ಸುವರ್ಣಮಯೋ ವ್ಯಾಪಾರ, 15 ಪುಣ್ಯ 5 ಪಾಪಗಳು, ಹಾಗೆಂತ. ಇನ್ನು ದ್ವಾಪರ ಯುಗದ ಪ್ರಮಾಣ 8,64,000 ವರ್ಷಗಳು. ಆ ದ್ವಾಪರ ಯುಗದ ಧರ್ಮಗಳು ಪೀತವರ್ಣೋ ನಾರಾಯಣ, ಹಳದಿ ಎಲ್ಲೋ ಕಲರ್ ಬಣ್ಣದ ನಾರಾಯಣನನ್ನ ಉಪಾಸನೆ ಮಾಡ್ತಾ ಇದ್ರು. ದ್ವಿಪಾದೋ ಧರ್ಮ 2 ಪಾದದಲ್ಲಿ ಇತ್ತು. ರುಧಿರಗತಃ ಪ್ರಾಣ, ರಕ್ತದಲ್ಲಿ ಪ್ರಾಣ ಇತ್ತು ಅಂತ ಹೇಳ್ತಾರೆ. ಮನುಷ್ಯೋಚ್ಚತ ಸಪ್ತಹಸ್ತ 7 ಅಡಿ ಎತ್ತರ ಇದ್ರು ಜನರು, ಹಾಗೆ ಅಂತ. ಮನುಷ್ಯ ಆಯುರ್ಮಾನ 1,000 ವರ್ಷ. ತ್ರಿವಾರಂ ಧಾನ್ಯೋತ್ಪತ್ತಿ, 3 ಬಾರಿ ಧಾನ್ಯೋತ್ಪತ್ತಿ ಆಗ್ತಾ ಇತ್ತು ಒಂದು ವರ್ಷದಲ್ಲಿ. ತಾಮ್ರ ಭಾಂಡಾನಿ ರೌಪ್ಯಮಯೋ ವ್ಯಾಪಾರ, 10 ಪುಣ್ಯ 10 ಪಾಪ, ಹಾಗೆ. ಕಲಿಯುಗ 4,32,000 ವರ್ಷಗಳು. ಕಲಿಯುಗದ ಧರ್ಮ ಕೃಷ್ಣವರ್ಣೋ ನಾರಾಯಣ, ಪರಮಾತ್ಮನನ್ನ ಕಪ್ಪು ಬಣ್ಣದವ ಅಂತ ಉಪಾಸನೆ ಮಾಡಬೇಕು. ಅದಕ್ಕೆ ಕೃಷ್ಣಾವತಾರ ವಿಶೇಷ. ಕಲಿಯುಗದ ದೇವರು ಅಂದ್ರೆ ಕಪ್ಪು ಬಣ್ಣದವ. ಕಪ್ಪು ಅಂದ್ರೆ ಇದೇನೋ ಇಜ್ಜಲಂತೆ ಕಪ್ಪು ಅಂತ ತಿಳ್ಕೊಂಡ್ಬಿಡ್ಬಾರ್ದು, ಮೋಡದಂತ ಕಪ್ಪು ಅಂತ ಇಟ್ಕೋಬೇಕು. ಏಕಪಾದೋ ಧರ್ಮ, ಒಂದು ಪಾದದಲ್ಲಿ ಧರ್ಮ ಇರ್ತದೆ. ಅನ್ನಗತ ಪ್ರಾಣ, ನೋಡಿ ಪ್ರಾಣ ಇರೋದು ಎಲ್ಲಿ? ಶರೀರದಲ್ಲಿ ಇಲ್ಲ. ಅನ್ನಗತ ಪ್ರಾಣ, ಆ ಶರೀರ ನಾವೇನು ಆಹಾರ
ತಿಂತೀವಿ ಅದರಲ್ಲಿ ಪ್ರಾಣ ಸೇರ್ಕೊಂಡಿರುತ್ತದೆ. ಆ ಪ್ರಾಣದಿಂದ ಶರೀರ ಇರುತ್ತದೆ. ಹಾಗೆ ಅದರಿಂದಲೇ ಅನ್ನ ಬಿಟ್ರೆ ಪ್ರಾಣ ಹೋಗುತ್ತದೆ ಅಂತ. ಹಿಂದಿನ ಕಾಲದಲ್ಲಿ ಅಷ್ಟು ದೀರ್ಘವಾಗಿ ತಪಸ್ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಈಗ ಅದು ಕಡಿಮೆ ಆಗಿದೆ. ಇದು ಯುಗ ಧರ್ಮ. ಮನುಷ್ಯ ಉಚ್ಚತ ಸಾರ್ಧ ತ್ರಿಹಸ್ತ. ಮನುಷ್ಯರ ಹೈಟು 3.5 feet ಅಂತ ಹೇಳ್ತಾರೆ. ಅದಕ್ಕೆ ಈಗ ನೋಡಿ ಎತ್ತರ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ಆವರೇಜ್ ಹೈಟ್ ತೆಗೆದುಕೊಂಡ್ರೆ ದ್ವಾಪರದಲ್ಲಿ 7 feet ಇದ್ರು, ಈಗೆಲ್ಲ 6, 5 ಅಂತ ಕಡಿಮೆ ಆಗ್ತಾ ಬರ್ತಾ ಇದೆ ನೋಡಿ. ಇನ್ನು ಹೋಗ್ತಾ ಹೋಗ್ತಾ 3.5 feet ಮನುಷ್ಯರ ಹೈಟ್ ಬರ್ತದೆ. ಹಾಗೆ ಸಾರ್ಧ ತ್ರಿಹಸ್ತ. ಮನುಷ್ಯ ಆಯುರ್ಮಾನ 120 ವರ್ಷ, ಮ್ಯಾಕ್ಸಿಮಮ್ ಅಂದ್ರೆ 120 ವರ್ಷ ಆಯುಷ್ಯ. ಹಾಗೆ ಅಸತ್ಯವಾದಿ ಜನರೆಲ್ಲ ಬಾಯಿ ತೆರೆದರೆ ಸುಳ್ಳು. ಅಸತ್ಯವಾದಿ ಜನ ದ್ವಿವಾರಂ ಧಾನ್ಯೋತ್ಪತ್ತಿ, 2 ಬಾರಿ ಧಾನ್ಯ ಉತ್ಪತ್ತಿ ಆಗುತ್ತದೆ. ಹಾಗೆ ಅಂತ. ಮೃಣ್ಮಯ ಭಾಂಡಾನಿ, ದಿನಚರಿ ಉಪಯೋಗಕ್ಕೆ ಮೃಣ್ಮಯ ಪಾತ್ರಗಳು. ತಾಮ್ರಮಯೋ ವ್ಯಾಪಾರ. ಹಾಗೆ 5 ಪುಣ್ಯ 15 ಪಾಪ. ಒಂದು ಸತ್ಕಾರ್ಯ ಮಾಡಿದರೆ 5 ಪುಣ್ಯ 15 ಪಾಪನೇ ಜಾಸ್ತಿ ಬರೋದು. ಹಾಗೆ ಇದು ಒಟ್ಟು 4 ಯುಗದ ಲಕ್ಷಣಗಳು ಹೇಳಿ ಬ್ರಹ್ಮದೇವರ ಆಯುಷ್ಯ ಎಷ್ಟಿದೆ, ಅವರ ಧರ್ಮ ಎಷ್ಟಿದೆ, ಮತ್ತೆ ನಮ್ಮ ಆಯುರ್ಮಾನ ಎಷ್ಟಿದೆ, ಹಾಗೆಂತ ನೋಡಿದರೆ ತಾರತಮ್ಯ ಎಷ್ಟು ಸ್ಫುಟವಾಗಿ ನಮಗೆ ಗೊತ್ತಾಗ್ತದೆ ನೋಡಿ. ಎಲ್ಲ ಜೀವರು ಹೇಗೆ ಒಂದಾಗವರು, ಜೀವರಲ್ಲಿ ತಾರತಮ್ಯ ಇದೆ ಎಂಬುದು ಕೂಡ ಇದರಿಂದ ನಮಗೆ ಸ್ಪಷ್ಟ ಆಗ್ತಾ ಇದೆ ನೋಡಿ. ಅವರನ್ನ ಮೀರಿದವ ಪರಮಾತ್ಮ. ಅಂತ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಮಾಡುವ ಪರಮಾತ್ಮ, ಅವನಿಗೆ ಕಾಲವನ್ನು ಮೀರಿದವ. ಆ ರೀತಿಯಾಗಿರುವಾಗ ಜೀವ ಬ್ರಹ್ಮ ಒಂದು ಅಂತ ಹೇಗೆ ಹೇಳಲಿಕ್ಕೆ ಆಗ್ತದೆ? ಜೀವ ಬ್ರಹ್ಮ ಒಂದು ಅಂತ ಹೇಳುವ ವಿಚಾರವು ಕೂಡ ಸರಿಯಲ್ಲ. ಹಾಗೆ ಅಂತ ಇನ್ನು ಈ ಒಂದು ಸಂವತ್ಸರದ ಫಲ ಅಂತ ನೋಡಿದರೆ, ರಾಜ್ಯೇಜ್ಯೋ ವಸುಧಾತ್ಮಜೋತ್ರ ಸಚಿವ ಸೈನ್ಯಾರ್ಘ ಮೇಘಾಧಿಪ ಚಂದ್ರೋ ನೀರಸ ಸಸ್ಯಪೋ ಗುರುಭೃಗು ಸ್ಯಾಧಾನ್ಯಪೋ ಬೋಧನಃ ಸೂರ್ಯ ಸ್ಯಾದ್ ರಸಪೋತ್ರ ವಾರಣಯುಗಾಂಕೇಂದೂನ್ಮಿತೆ ವತ್ಸರೆ ಶಾಕೆ ನಾಮ್ನಿ ಪರಾಭವೆ ಸುರಧಿಪಾಃ ಸೌರೇಣ ಸಿದ್ಧಾಗ್ರಹಾಃ. ಅಗ್ರಧಾನ್ಯಂ ಅಧಿಕಂ ಜಲಮಲ್ಪಂ ಭೂಭೃತಾ ಭವತಿ ಯುದ್ಧಂ ಅನಲ್ಪಂ ಸ್ಯಾಜ್ಜನೋ ಗದವಶಾತ್ ಗದಧಾಮ ವತ್ಸರೋ ಯದಿ ಪರಾಭವ ನಾಮ. ಹಿಂದಿನವರು ಈ 60 ಸಂವತ್ಸರಕ್ಕೂ ಒಂದು ಫಲ ಹೇಳಿಬಿಟ್ಟಿದ್ದಾರೆ. ಪ್ರಭವಾದಿ 60 ಸಂವತ್ಸರ ಬಂದರೆ ಏನಾಗುತ್ತದೆ, ಆ ವರ್ಷ ಹೇಗಿದೆ ಎಂಬ ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಅದರದ್ದು ನೋಡಿದರೆ ಅಗ್ರಧಾನ್ಯಂ ಅಧಿಕಂ, ಧಾನ್ಯಗಳು ಚೆನ್ನಾಗಿ, ಮುಂಗಾರು ಧಾನ್ಯಗಳು ಹೆಚ್ಚಾಗಿ ಬೆಳೆಯುತ್ತದೆ ಅಂತ ಹೇಳ್ತಾರೆ. ಜಲಂ ಅಲ್ಪಂ ಅಂದ್ರೆ ಮಳೆ ಕಡಿಮೆ ಇರುತ್ತದೆ ಹಾಗೆ ಅಂತ. ಭೂಭೃತಾಂ ಭವತಿ ಯುದ್ಧಂ ಅನಲ್ಪಂ, ರಾಜರ ಮಧ್ಯದಲ್ಲಿ ಯುದ್ಧ ಹೆಚ್ಚು ಆಗ್ಲಿಕ್ಕಿದೆ ಹಾಗೆ ಅಂತ. ಸ್ಯಾಜ್ಜನೋ ಗದಾವಶಾತ್, ಜನರು ರೋಗ ರುಜಿನಗಳಿಂದ ಬಳಲಿ ತೇಜಸ್ಸನ್ನ ಕಳೆದುಕೊಳ್ತಾರೆ ಹಾಗೆ ಅಂತ. ಇದು ಪರಾಭವ ಸಂವತ್ಸರದ ಫಲ. ಈ ವತ್ಸರದ ರಾಜ ಹಾಗೆಂದ್ರೆ ಗುರು. ಅದನ್ನೇನ್ ಗುರುತಿಸೋದು ಹಾಗೆಂದ್ರೆ ಚೈತ್ರ ಶುದ್ಧ ಪ್ರತಿಪತ್, ಅಂದ್ರೆ ಇಂದಿನ ದಿವಸ ಯಾವ ವಾರ ನೋಡಿದರೆ ಗುರುವಾರ ಇವತ್ತು. ಅದರಿಂದ ಈ ಸಂವತ್ಸರದ ರಾಜ ಯಾರು ಅಂದ್ರೆ ಗುರು ಹಾಗೆ ಅಂತ. ರಾಜನಾಗಿ ಗುರು ಇದ್ರೆ ಏನು ಫಲ ಹಾಗೆ ಅಂದ್ರೆ ಧೇನುವೃಂದಮತಿ ದುಗ್ಧ ಸಮೇತಂ ವರ್ಷನಾತ್ ಫಲ ಕಣಾದಿ ನಿತಾಂತಂ ಯಜ್ಞಕರ್ಮಣಿ ಸತಾಂ ಅನುರಾಗ ಪಾರ್ಥಿವೇ ಸುರಗುರು ನಚ ರೋಗ. ಧೇನುವೃಂದಂ ಅತಿ ದುಗ್ಧ ಸಮೇತಂ, ಮಳೆ ಹೆಚ್ಚು ಇರುತ್ತದೆ ಹಾಗೆ ಅಂತ. ವರ್ಷನಾತ್ ಫಲಕಣಾದಿ ನಿತಾಂತಂ, ದವಸ ಧಾನ್ಯಗಳು ಚೆನ್ನಾಗಿ ಬೆಳೆಯುತ್ತದೆ ಹಾಗೆ ಅಂತ. ಯಜ್ಞಕರ್ಮಣಿ ಸತಾಂ ಅನುರಾಗ, ಯಜ್ಞಯಾಗಾದಿ ಕರ್ಮದಲ್ಲಿ ಸಜ್ಜನರ ರಾಗ ಪ್ರೀತಿ ಬೆಳೀತದೆ ಹಾಗೆ ಅಂತ. ಯಜ್ಞ ಅಂದ್ರೆ ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ನಾನಾ ರೀತಿಯಾದ ಯಜ್ಞಗಳು ಇದೆ. ದ್ರವ್ಯ ಯಜ್ಞ, ಜ್ಞಾನ ಯಜ್ಞ, ದಾನ ಯಜ್ಞ, ಯಾತ್ರಾ ಯಜ್ಞ, ನಾನಾ ವಿಧವಾದ ಯಜ್ಞ ಅಂತ ಸತ್ಕರ್ಮಗಳನ್ನ
ಸಜ್ಜನರು ಹೆಚ್ಚು ಮಾಡ್ತಾರೆ ಹಾಗೆ ಅಂತ. ಇದು ರಾಜ ಗುರುವಾಗಿ ಇದ್ದರೆ ಬರತಕ್ಕದ್ದು. ಇನ್ನು ಮಂತ್ರಿ, ಈ ಒಂದು ಸಂವತ್ಸರದ ಮಂತ್ರಿ ಯಾರು ಅಂದ್ರೆ ಕುಜ. ಕುಜ ಅಂದ್ರೆ ಅದೇ ಮಂಗಳ ಅಂತ ಅರ್ಥ. ಅದನ್ನು ಹೇಗೆ ಗುರುತಿಸೋದು ಹಾಗೆಂದ್ರೆ, ಸೂರ್ಯ ಮೇಷ ರಾಶಿಯಲ್ಲಿ ಒಂದೊಂದು ತಿಂಗಳಲ್ಲೂ ಕೂಡ ಸೂರ್ಯನ ಸಂಚಾರ ಒಂದೊಂದು ರಾಶಿಯಲ್ಲಿ ಇರ್ತದೆ. ಒಂದು ರಾಶಿಯಲ್ಲಿ ಒಂದು ತಿಂಗಳ ಕಾಲ ಸೂರ್ಯ ಇರ್ತಾನೆ. ಸೂರ್ಯ ಯಾವಾಗ ಈಗ ಮೀನರಾಶಿಯಲ್ಲಿ ಇದ್ದಾನೆ, ಮೇಷರಾಶಿಗೆ ಮತ್ತೆ ಬರ್ತಾನೆ. ಮೇಷರಾಶಿಗೆ ಬಂದಾಗ ಯಾವ ದಿವಸದಲ್ಲಿ ಬರ್ತಾನೆ ಹಾಗೆಂದ್ರೆ ಮಂಗಳವಾರ ಇರುತ್ತದೆ. 14ನೇ ತಾರೀಕು, 14 ಏಪ್ರಿಲ್ ಬರುತ್ತದೆ. ಆಗ ಮಂಗಳವಾರ ಇರುತ್ತದೆ. ಅಂದನೇ ದಿವಸ ಮಂತ್ರಿ ಅಂತ, ಅವರನ್ನ ಮಂತ್ರಿ ಅಂತ ಇಟ್ಟುಕೋಬೇಕು. ಅದರ ಫಲ ಏನು ಹಾಗೆಂದ್ರೆ, ಧ್ರುವಂ ಅಭರ್ಷಣತಃ ಕಣನಾಶನಂ ಜ್ವಲನ ತಸ್ಕರ ರೋಗ ನಿಪೀಡನಂ ರಣಪರಾಹ ಕ್ಷಿತಿಪಾಹ ಬುಧವಂದನೆ ನ ನಿರತಾಹ ಸಚಿವೆ ಕ್ಷಿತಿನಂದನೆ ಹಾಗೆ ಅಂತ. ಮಂಗಳ ಇದ್ದರೆ ಮಂತ್ರಿಯಾಗಿ ಮಳೆ ಕಡಿಮೆ ಆಗುತ್ತದೆ ಅಂತ, ಧಾನ್ಯಗಳು ನಾಶವಾಗ್ತದೆ. ಕಣನಾಶನಂ, ಜ್ವಲನ ತಸ್ಕರ ರೋಗ ಪೀಡನಂ, ಕಳ್ಳರ ಕಾಟ, ಅಗ್ನಿಯ ಭಯ, ರೋಗದ ಭಯ ಇರುತ್ತದೆ ಅಂತ ಹೇಳ್ತಾರೆ. ರಣಪರಾಹ ಕ್ಷಿತಿಪಾಹ, ಯುದ್ಧ ಜಾಸ್ತಿ ಇರುತ್ತದೆ ಹಾಗೆ ಅಂತ ಒಟ್ಟು. ಇನ್ನು ಸೇನಾಧಿಪ ಚಂದ್ರ, ಸೂರ್ಯ ಸಿಂಹರಾಶಿಯಲ್ಲಿ ಯಾವ ದಿವಸದಲ್ಲಿ ಬರ್ತಾನೆ ಹಾಗೆಂದ್ರೆ ಸೋಮವಾಸರ. ಅದರಿಂದ ಸೇನಾಧಿಪ ಯಾರು ಅಂದ್ರೆ ಚಂದ್ರ. ಅಯಂತ ವೃಷ್ಟಿರ್ ಬಹುಸಸ್ಯ ಸಂಪತ್ ಸೌಖ್ಯಂ ಜನೋ ವಿಂದತಿ ರೋಗಹೀನಃ ಗಾವೋ ಬಹುಕ್ಷೀರಯುತಾ ಮಹಿಷ್ಯಃ ಸೇನಾಧಿನಾಥೆ ರಜನೀಕರೇ ಸ್ಯುಃ. ಅಯಂತ ವೃಷ್ಟಿ, ಚಂದ್ರನ ಫಲ ಅದು ಮಳೆಯನ್ನು ಕೊಡತಕ್ಕದ್ದು. ಹೇರಳವಾದ ಮಳೆ ಇರುತ್ತದೆ. ಅದರಿಂದಲೇ ದವಸ ಧಾನ್ಯಗಳು ಚೆನ್ನಾಗಿ ಸಿಗ್ತದೆ. ಜನೋ ವಿಂದತಿ, ಜನರು ಸಂತೋಷವಾಗಿ ಇದ್ದು ರೋಗಹೀನರಾಗಿ ಇರ್ತಾರೆ ಹಾಗೆಂತ. ಗಾವಹ ಬಹುಕ್ಷೀರಯುತ ಮಹಿಷ್ಯ, ಗೋವುಗಳು ಎಮ್ಮೆಗಳು ಹೆಚ್ಚು ಹಾಲನ್ನು ಕೊಡುತ್ತವೆ ಹಾಗೆ ಅಂತ ಒಟ್ಟು. ಇನ್ನು ಪೂರ್ವ ಸಸ್ಯಾಧಿಪ ಅಂದ್ರೆ ಸೂರ್ಯ ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡುವ ವಾರವನ್ನ ಶುಕ್ರವಾರ ಅದು. ಅದರಿಂದ ಪೂರ್ವ ಸಸ್ಯಾಧಿಪ ಶುಕ್ರ, ಮುಂಗಾರು ಅಂತ ಕರಿತೀವಿ. ಅಂದ್ರೆ ಮುಂಗಾರಲ್ಲಿ ಒಂದು ದವಸ ಧಾನ್ಯಗಳು ಮಳೆಗಳು ಬರುತ್ತವೆ. ಅದಾದ ಮೇಲೆ ಬೆಳೆ ಎರಡು ಧಾನ್ಯೋತ್ಪತ್ತಿ ಹೇಳಿದ್ದಾರೆ. ಮುಂಗಾರು ಹಿಂಗಾರು ಮಳೆ ಬರುತ್ತದೆ, ಅದಾದ ಮೇಲೆ ಧಾನ್ಯೋತ್ಪತ್ತಿ ಹಾಗೆ ಅಂತ. ಮುಂಗಾರು ಹೇಗಿದೆ ಹಾಗೆಂದ್ರೆ, ವಿವಿಧ ಧಾನ್ಯ ಫಲೋಪಚಯೋಂಬುಧ ಸಕಲ ಲೋಕಗಣೋ ಗದವರ್ಜಿತ ನೃಪತಯ ಸಹಿತಾ ಬಹುಸಂಪದಾಂ ಪ್ರಥಮ ಧಾನ್ಯಪತಿ ಭೃಗುಜ ಯದಿ. ವಿವಿಧ ಧಾನ್ಯ ಫಲ ಉಪಚಯ, ಅಂದರೆ ವಿವಿಧವಾದ ಧಾನ್ಯಗಳು ಫಲಗಳು ಅದರ ಉಪಚಯ ಬೆಳೆಯುವಿಕೆ ಇದೆ ಹಾಗೆ ಅಂತ. ನೀರು ಸಮೃದ್ಧವಾಗಿ ಇರುತ್ತದೆ. ರೋಗ ರುಜಿನದಿಂದ ದೂರವಾಗಿ ಇರ್ತಾರೆ ಜನರು. ರಾಜರಲ್ಲಿ ಹೇರಳವಾದ ಸಂಪತ್ತು ಇರುತ್ತದೆ. ಇದು ಪೂರ್ವ ಸಸ್ಯಾಧಿಪ ಶುಕ್ರನಾಗಿದ್ದರೆ ಬರತಕ್ಕ ಫಲ. ಇನ್ನು ಅಪರ ಸಸ್ಯಾಧಿಪ ಹಿಂಗಾರು, ಅದು ಕುಜ. ಧಾನ್ಯಾಭಾವೋ ದುರ್ಲಭಂ ಮೂಲಕಂದಂ ನೀರಂ ಸ್ವಲ್ಪಂ ಯುದ್ಧ ಕೃದ್ ಭೂಪವೃಂದಂ ರೋಗಾತ್ ವನ್ನೇರ್ಭೀಹಿ ಪ್ರಜಾನಾಂ ಸಮಾಜೆ ಪಶ್ಚಾಧಾನ್ಯ ಸ್ವಾಮಿನಿ ಕ್ಷ್ಮಾತನುಜೆ ಹಾಗೆ ಅಂತ. ಇನ್ನು ಅಪರ ಸಸ್ಯಾಧಿಪನು ಕೂಡ ಮಂಗಳನೇ ಆಗಿದ್ದಾನೆ. ಜನರು ಜ್ವರದ ಬಾಧೆಯಿಂದ ಪೀಡೆಗೊಳಗಾಗ್ತಾರೆ. ಜೋಳ ಮುಂತಾದ ಧಾನ್ಯಗಳು ಸರಿಯಾಗಿ ಬೆಳೆಯುವುದಿಲ್ಲ ಅಂತ ರಾಜರ ನಡುವೆ ಪರಸ್ಪರ ಕಲಹಗಳು ಉಂಟಾಗುತ್ತವೆ ಹಾಗೆ. ಇನ್ನು ಧಾನ್ಯಾಧಿಪ ಬುಧ, ಅದನ್ನ ಪರಿಚಯಿಸೋದು ಸೂರ್ಯ ಧನುರಾಶಿಯಲ್ಲಿ ಪ್ರವೇಶ ಮಾಡುವ ದಿವಸ ಅದು ಬುಧವಾರ ಬರುತ್ತದೆ. ಅದರಿಂದ ಗೋಧೂಮಶಾಲಿ ಕ್ಷಯವಾದಿಕಾನ ವಿದ್ವಜ್ಜನಾನ ಅಪಿ ವೃದ್ಧಿರಸ್ತಿ ವೇದಶ್ರುತಾಭ್ಯಾಸ ರಥಾ ದ್ವಿಜೇಂದ್ರ ಧಾನ್ಯಾಧಿಪೋ ಯತ್ರ ಹಿಮಾಂಶು ಪುತ್ರ.
ಧಾನ್ಯಾಧಿಪ ಬುಧನಾಗಿದ್ರೆ ಗೋಧಿ, ಭತ್ತ, ಕಬ್ಬು ಮುಂತಾದವುಗಳು ಹೆಚ್ಚಾಗುತ್ತವೆ. ನೋಡಿ, ಇದೆಲ್ಲ ಪ್ಲಾಂಟೇಶನ್ ಮಾಡೋದಕ್ಕೆ ಫಾರ್ಮರ್ಸಿಗೆ ಈ ಒಂದು ವಿಚಾರ ಎಲ್ಲ ಎಷ್ಟು ಉಪಯೋಗ ಆಗ್ತದೆ ನೋಡಿ. ಅದಕ್ಕೆ ಪಂಚಾಂಗ ಶ್ರವಣ ಮಾಡಬೇಕು ಅಂತ. ಇದು ನಾವು ಮಾತ್ರ ಅಲ್ಲ, ಎಲ್ಲರೂ ಮಾಡಬೇಕಾದ್ದು ಇದು. ಮಾಡಿದ್ರೆ ಅವರಿಗೆ ಒನ್ ಇಯರ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ ನೋಡಿ ಇದು. ಆ ದವಸ ಧಾನ್ಯಗಳೆಲ್ಲ ಚೆನ್ನಾಗಿ ಬೆಳೆಯುತ್ತದೆ ಹಾಗೆ ಅಂತ, ಸರಿಯಾಗಿ ಬೆಳೆಯುತ್ತದೆ, ಹೆಚ್ಚಾಗುತ್ತದೆ. ವಿದ್ವಜ್ಜನಾನಾಮಪಿ ವೃದ್ಧಿರಸ್ತಿ. ವಿದ್ವಜ್ಜನರ ಸಂಖ್ಯೆಯೂ ಕೂಡ, ಅಂದ್ರೆ ಜ್ಞಾನಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅನೇಕ ಜನ ಜ್ಞಾನಿಗಳಾಗ್ತಾರೆ ಹಾಗೆಂತ. ಅದರಿಂದ ಇದು ಒಳ್ಳೆ ಕಾಲ, ಶಾಸ್ತ್ರ ಚಿಂತನೆ ಮಾಡೋದಕ್ಕೆ, ಜ್ಞಾನ ಅಭಿವೃದ್ಧಿಗೆ ಸೂಕ್ತವಾದ ಕಾಲ ಈ ಒಂದು ವರ್ಷ. ವೇದಶ್ರುತಾಭ್ಯಾಸ ರಥಾ ದ್ವಿಜೇಂದ್ರಾಹ. ಬ್ರಾಹ್ಮಣರು ವೇದ ಶಾಸ್ತ್ರಗಳಲ್ಲಿ ಹೆಚ್ಚು ಅಭ್ಯಾಸವನ್ನ ಮಾಡ್ತಾ ಇರ್ತಾರೆ ಹಾಗೆ ಅಂತ. ಇದು ಬುಧನ ಒಂದು ಅನುಗ್ರಹ ಇದು. ಇನ್ನು ಅರ್ಘಾಧಿಪ ಸೂರ್ಯ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡುವಾಗ ಬರುವ ವಾರ ಚಂದ್ರವಾರ, ಇಂದು ವಾರ. ಸುವೃಷ್ಟಿ ಸರ್ವಸಸ್ಯಾನಾಂ ಅಭಿವೃದ್ಧಿಸ್ತು ಜಾಯತೆ ಮಹತಿ ಚಾರ್ಘ ವೃದ್ಧಿ ಸ್ಯಾ ಚಂದ್ರೇತು ಅರ್ಘಾಧಿಪೇ ಸತಿ ಹಾಗೆ ಅಂತ. ಉತ್ತಮ ಮಳೆಯಾಗಿ ಎಲ್ಲ ಕಡೆ ಅಭಿವೃದ್ಧಿ ಇರುತ್ತದೆ ಹಾಗೆ ಅಂತ. ವಸ್ತುಗಳು ಬೆಲೆಗಳು ಕೂಡ ಅದು ಬೆಳೆಯುತ್ತದೆ ಹಾಗೆ ಅಂತ, ರೇಟ್ಗಳು ಜಾಸ್ತಿ ಆಗುತ್ತದೆ ಹಾಗೆ ಅಂತ. ಇನ್ನು ಮೇಘಾಧಿಪ ಚಂದ್ರ ಸೂರ್ಯ ಆರ್ದ್ರಾ ನಕ್ಷತ್ರದಲ್ಲಿ ಪ್ರವೇಶ ಮಾಡುವ ದಿವಸ ಇಟ್ಕೊಂಡು ಮೇಘಾಧಿಪವನ್ನ ಲೆಕ್ಕಿಸೋದು. ಅದು ಸೋಮವಾರ ಬರ್ತದೆ. ಗವಾಂ ಯಾದಸಾಂ ಸಸ್ಯ ಪುಷ್ಪಾದಿಕಾನಾಂ ಪ್ರವೃದ್ಧಿ ಸುಖಂ ಭೂರಿ ವಿದ್ವಜ್ಜನಾನಾಂ ನದೀಕೂಪ ವಾಪಿ ತಟಾಗೇಶು ಪಾತಃ ಪ್ರಭೂತಂ ಯದಾ ಚಂದ್ರಮಾ ಮೇಘನಾಥಃ ಹಾಗೆ ಅಂತ. ಹಸುಗಳು ಮತ್ತು ಜಲಚರ ಪ್ರಾಣಿಗಳು ಅಭಿವೃದ್ಧಿ ಹೊಂದುತ್ತವೆ, ಚೆನ್ನಾಗಿ ಬೆಳೆಯುತ್ತವೆ. ಸಸ್ಯಗಳು ಮತ್ತು ಹೂವುಗಳು ಅದು ಕೂಡ ಚೆನ್ನಾಗಿ ಬೆಳೆಯುತ್ತವೆ. ವಿದ್ವಾಂಸರಿಗೆ ಅಪಾರ ಸುಖ ಸಂತೋಷ ಲಭಿಸತಕ್ಕ ಕಾಲ. ನದಿಗಳು, ಬಾವಿಗಳು, ಕೆರೆ ಮತ್ತು ಈ ಜಲಾಶಯಗಳು ಏನಿದೆ ಅದು ಅಲ್ಲಿ ನೀರು ತುಂಬಿ ಇರುತ್ತದೆ ಹಾಗೆ ಅಂತ. ಇನ್ನು ರಸಾಧಿಪ, ರಸ ಅಂದ್ರೆ ಹಾಲು, ತುಪ್ಪ ಇತ್ಯಾದಿಗಳು. ರಸಾಧಿಪ ಅವರು ರವಿ. ಅದರ ಫಲ ಏನು ಅಂದ್ರೆ ವಾಪಿ ಕಾದಿಷು ಜಲಂ ನ ನಿತಾಂತಂ ಲೋಕವೃಂದಂ ಅತಿಭೀರು ರುಜಾರ್ಥಂ ಇಕ್ಷುತೈಲಯವತೂಲ ವಿನಾಶಃ ಸ್ಯಾದ್ಯದಾ ರಸಾಪತಿರ್ ನಲಿನೀಶಃ ಹಾಗೆ ಅಂತ. ಬಾವಿ ಮುಂತಾದ ಜಲ ಸ್ಥಾನ ಏನಿದೆ ಅಲ್ಲಿ ನೀರು ಹೆಚ್ಚಾಗಿ ಇರುವುದಿಲ್ಲ ಹಾಗೆ ಅಂತ. ಯಾಕೆಂದ್ರೆ ಸೂರ್ಯ ಕಳ್ಕೊಂಡ್ಬಿಡ್ತಾನೆ. ಜನರು ಭಯಭೀತರಾಗಿ ಇರುತ್ತಾರೆ ಮತ್ತು ರೋಗ ರುಜಿನಗಳಿಂದ ಪೀಡಿತರಾಗಿರ್ತಾರೆ. ಕಬ್ಬು, ಎಣ್ಣೆ ಕಾಳುಗಳು, ಬಾರ್ಲಿ ಅಂತ ಏನು ಹೇಳ್ತೀವಿ, ಯವಧಾನ್ಯ ಮತ್ತು ಹತ್ತಿ ಬೆಳೆಗಳು ನಾಶವಾಗುವ ಒಂದು ಸಂದರ್ಭ ಇದೆ ಅಂತ ಹೇಳ್ತಾರೆ. ಇದು ನಮಗೆ ವಿರುದ್ಧ ಕಾಣಿಸ್ತದೆ. ಒಂದು ಕಡೆ ಹಾಗಿದೆ ಅಂತ ಹೇಳ್ತಾರೆ, ಒಂದು ಕಡೆ ಹೀಗಿದೆ ಹೇಳ್ತಾರಲ್ಲ ಹಾಗೆ ಅಂದ್ರೆ ಹೌದು, ಅದು ಹಾಗೆ. ಅದು ಸಮಯ ನೋಡಿಕೊಂಡು ದೇವರು ಎಷ್ಟು ಕೊಡಬೇಕೋ ಅಷ್ಟೇ ನಮ್ಮ ಯೋಗ್ಯತೆ, ಪ್ರಯತ್ನ ಇದನ್ನೆಲ್ಲ ನೋಡಿ ಕೊಡ್ತಾನೆ ಹಾಗೆ ಅಂತ. ಇನ್ನು ನೀರಸಾಧಿಪ. ನೀರಸ ಅಂದ್ರೆ ಬಂಗಾರ, ಬೆಳ್ಳಿ, ಪೃಥ್ವಿ ಅದೆಲ್ಲ ನೀರಸ ಅಂತ ಕರಿತೀವಿ. ಅದಕ್ಕೆ ಒಡೆಯನಾಗಿ ಗುರು ಇರ್ತಾರೆ. ಅದರ ಫಲ ಏನಂದ್ರೆ ಅಡಿಕೆ, ಸಕಲ ವಿಧ ರತ್ನಗಳು, ಚಿನ್ನ, ಧಾನ್ಯಗಳು, ಹತ್ತಿ, ಚರ್ಮ, ಹೂವುಗಳು ಮತ್ತು ಶ್ರೀಗಂಧದ ಮರಗಳು ಅಭಿವೃದ್ಧಿ ಹೊಂದುತ್ತವೆ, ಚೆನ್ನಾಗಿ ಬೆಳೆಯುತ್ತವೆ ಅವುಗಳೆಲ್ಲ. ವನಗಳಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳು ಮತ್ತು ದೇವ ಗುಣಗಳು ಸುಖವಾಗಿ ಇರುತ್ತವೆ ಹಾಗೆ ಅಂತ. ದೇವಗಣರು ಅಂತ ಯಾರು ಇರ್ತಾರೆ ಅವರೆಲ್ಲ ಸುಖವಾಗಿ ಇರ್ತಾರೆ. ಹಾಗೂ ಭೂಮಿಯ ಮೇಲೆ ಸಮೃದ್ಧಿ ಇರುತ್ತದೆ ಹಾಗೆ. ಇದು ಒಟ್ಟು ನೀರಸಾಧಿಪ. ಇನ್ನು ನಕ್ಷತ್ರ ಕಂದಾಯ ಫಲ, ಯಾವ ನಕ್ಷತ್ರಕ್ಕೆ ಏನು ಫಲ ಹಾಗೆ ಅಂತ. ಒಂದೊಂದು ನಕ್ಷತ್ರಕ್ಕೂ
3 ನಂಬರ್ ಕೊಟ್ಟಿರ್ತಾರೆ, ಪ್ರಥಮ ಖಂಡ, ದ್ವಿತೀಯ ಖಂಡ, ತೃತೀಯ ಖಂಡ. ಹಾಗೆ ಆಡ್ ನಂಬರ್, ಈವನ್ ನಂಬರ್ 0 ಅಂತ ಇರುತ್ತೆ. ವಿಷಮೇಚ ಅರ್ಥಲಾಭ. ಆಡ್ ನಂಬರ್ ಬಂದ್ರೆ ಅರ್ಥ ಲಾಭ ಇದೆ. ಈವನ್ ನಂಬರ್ ಬಂದ್ರೆ ಸಮತ, ಪ್ರಾಫಿಟ್ ಅಂಡ್ ಲಾಸ್ ಸೇಮ್ ಇರುತ್ತದೆ. ಹಾಗೆ ಶೂನ್ಯ ಲಾಸ್ ಇರುತ್ತದೆ. ಹಾಗೆ ವರ್ಷತ್ಯಂಶ ಫಲಂ ಕ್ರಮಾತ್. ಆದಿಶೂನ್ಯ ಮಹಾವ್ಯಾಧಿ. ಇನ್ನು ಪ್ರಥಮ ಖಂಡದಲ್ಲಿ ಶೂನ್ಯ ಇದ್ರೆ ಅದು ಮಹಾವ್ಯಾಧಿ, ಮಧ್ಯದಲ್ಲಿ ಶೂನ್ಯ ಇದ್ರೆ ಮಹದ್ಭಯ, ಅಂತ್ಯ ಶೂನ್ಯವಾಗಿದ್ರೆ ವಿತ್ತನಾಶ, ತ್ರಿಶೂನ್ಯೇಚ ಮಹಾಭಯಂ. ಹಾಗೆ ನಾನು ಒಂದೊಂದು ನಕ್ಷತ್ರಕ್ಕೂ ಹೇಳ್ತಾ ಹೋಗ್ತಾ ಇರ್ತೀನಿ, ನೀವು ಅದನ್ನ ಹೇಳಿ ತಿಳ್ಕೊಳ್ಳಿ. ಅಶ್ವಿನಿ 425, ಭರಣಿ 702, ಕೃತಿಕಾ 210, ರೋಹಿಣಿ 523, ಮೃಗಶಿರ 001, ಆರ್ದ್ರ 314, ಪುನರ್ವಸು 622, ಹುಬ್ಬ 100, ಆಶ್ಲೇಷ 413, ಮಘ 721, ಪೂರ್ವ ಫಾಲ್ಗುಣಿ 204, ಉತ್ತರ ಫಾಲ್ಗುಣಿ 512, ಹಸ್ತ ನಕ್ಷತ್ರ 020, ಚಿತ್ರ 303, ಸ್ವಾತಿ 611, ವಿಶಾಖ 124, ಅನುರಾಧ 402, ಜ್ಯೇಷ್ಠ 710, ಮೂಲ ನಕ್ಷತ್ರ 223, ಪೂರ್ವಾಷಾಢ 501, ಉತ್ತರಾಷಾಢ 014, ಶ್ರವಣ 322, ಧನಿಷ್ಠ 600, ಶತಭಿಷ 113, ಪೂರ್ವಭಾದ್ರ 421, ಉತ್ತರಾಭಾದ್ರ 704, ರೇವತಿ 212. ಹಾಗೆ ಇನ್ನು ಇದು ಕಂದಾಯ ಫಲ ಅಂತ ಹೇಳ್ತಾರೆ. ಇನ್ನು ರಾಶಿಯನ್ನು ಇಟ್ಟುಕೊಂಡು ನೋಡಿದರೆ ಮೇಷಕ್ಕೆ 14 ಪ್ರಾಫಿಟ್ 2 ಲಾಸ್ ಅಂತ, 14-2 ಹಾಗೆ. ವೃಶ್ಚಿಕ 8-11, ಮಿಥುನ 14-8, ಕರ್ಕಾಟಕ 8-5, ಸಿಂಹ 11-2, ಕರ್ಕಾಟಕ ಆಯ್ತು, ಕನ್ಯಾ 14-8, ತುಲಾ 8-11, ವೃಶ್ಚಿಕ 14-2, ಧನು 11-8, ಮಕರ 5-11, ಕುಂಭ 5-11, ಮೀನ 11-8. ಇನ್ನು ಮೇಷ ವೃಷಭ 8-11, 8 ಆಯ 11 ವ್ಯಯ. ಮೇಷಕ್ಕೆ 14-2, ವೃಷಭಕ್ಕೆ 8-11. ಇನ್ನು ಮೇಷ ಸಂಕ್ರಮಣ, ಅದರ ಫಲ 14ನೇ ತಾರೀಕು, ಅದೇ ಚೈತ್ರ ಕೃಷ್ಣ ದ್ವಾದಶಿಯಲ್ಲಿ ಸೂರ್ಯ ಮೇಷ ಸಂಕ್ರಮಣ ಆಗುತ್ತದೆ. ಮಧ್ಯಾಹ್ನ 13 ಸುಮಾರು 1:56 ಆಗುತ್ತದೆ. ಚೈತ್ರ ಮಾಸೆ ಕೃಷ್ಣಪಕ್ಷೆ ದ್ವಾದಶ್ಯಾಂ ಭೌಮವಾಸರೆ ಲೋಕನಾಡ್ಯಾಂ ದಿವಾದೀಪ್ತೋ ಮೇಷಭಂ ಯಾತಿ ಭಾಸ್ಕರ. ದಿವಾಚೇನ್ ಮೇಷ ಸಂಕ್ರಾಂತಿ ಅನರ್ಘ ಕಲಹಪ್ರದ. ಹಾಗೆ ಅಂತ. ಅನರ್ಘ ಕಲಹಪ್ರದ ಅಂತ, ಹೆಚ್ಚು ಕಲಹ ಆಗುವ ಸಂದರ್ಭ ಇದೆ ಅಂತ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ. ಮತ್ತು ಸೂರ್ಯ ಸಿದ್ಧಾಂತ ರೀತ್ಯ ಮಕರ ಸಂಕ್ರಮಣ ಅದು ಪೌಷಮಾಸ ಶುಕ್ಲಪಕ್ಷ ಷಷ್ಠಿ ಗುರುವಾಸರದಲ್ಲಿ, ಅಂದ್ರೆ 14/1/2027, ಅಂದ್ರೆ ಸುಮಾರು ರಾತ್ರಿ ಹೊತ್ತಿನಲ್ಲಿ ಆಗುತ್ತದೆ ಅದು. ಸೂರ್ಯ ಮಕರ ಸಂಕ್ರಮಣ, ಮಕರ ರಾಶಿಯಲ್ಲಿ ಪ್ರವೇಶ ಮಾಡೋದು. ಆಗಮೇಚ ಭವೇತ್ ಸೌಖ್ಯಂ ಗಮನೆ ದುಃಖದಾಯಕಂ. ಯಾವ ದಿಕ್ಕಿನಿಂದ ಬರ್ತಾನೆ ಅಲ್ಲಿ ಸೌಖ್ಯ, ಯಾವ ದಿಕ್ಕಿನಲ್ಲಿ ಹೋಗ್ತಾನೆ ಅಲ್ಲಿ ದುಃಖ ಬರ್ತದೆ, ಹಾಗೆಂತ ಹೇಳ್ತಾ ಇದ್ದಾರೆ. ವಾಹನಂ ಮಹಿಷಃ ಉಪವಾಹನಂ ಉಷ್ಟ್ರಃ ಕ್ಲೇಶೋ ಭವತಿ. ಸ್ಥಿತಾ ಕೃಷ್ಣ ವಸ್ತ್ರಧಾರಣಂ ಪಾಟಲ ಕಂಚುಕಧಾರಣಂ ತೋಮರಾಯುಧಧಾರಣಂ ಲಾಕ್ಷಾಲೇಪನಂ ಸ್ವರ್ಣಪಾತ್ರೆ ದಧ್ಯನ್ನ ಭಕ್ಷಣಂ ಅರ್ಕಪುಷ್ಪಧಾರಣಂ ಮೃಗಜಾತಿ ಪ್ರಗಲ್ಭ ವಿದ್ರುಮಭೂಷಣಂ ವಾರನಾಮ ನಂದ ನಕ್ಷತ್ರನಾಮ ಧ್ರುವ ಪಶ್ಚಿಮತಃ ಆಗಮನಂ ಪೂರ್ವತಃ ಗಮನಂ ಆಗ್ನೇಯೇ ದೃಷ್ಟಿ. ಹಾಗೆಂತ
ಪಶ್ಚಿಮದಿಂದ ಬರ್ತಾನಂತೆ, ಪೂರ್ವಕ್ಕೆ ಹೋಗ್ತಾನೆ. ಅದರಿಂದ ಆಗಮೇ ಚ ಭವೇತ್ ಸೌಖ್ಯಂ. ಯಾವ ದಿಕ್ಕಿನಿಂದ ಬರ್ತಾನೆ ಅಲ್ಲಿ ಸೌಖ್ಯ. ಗಮನೇ ದುಃಖದಾಯಕ, ಹೋಗುವಾಗ ದುಃಖದಾಯಕ. ಪೂರ್ವಕ್ಕೆ ಹೋಗೋದ್ರಿಂದ ಅಲ್ಲಿ ದುಃಖ ಇರುತ್ತದೆ ಹಾಗೆ ಅಂತ. ದರ್ಶನೇ ಚ ಭವೇ ಹಾನಿ, ಆಗ್ನೇಯದಲ್ಲಿ ದೃಷ್ಟಿ ಇರುತ್ತದೆ, ಆ ದಿಕ್ಕಿನಲ್ಲಿ ಭಯ ಇರುತ್ತದೆ ಹಾಗೆ ಅಂತ. ಸಂಕ್ರಾಂತಿ ಫಲಮಾದಿಶೇತ್ ಅಂತ. ಇನ್ನು ಯಾವ್ಯಾವ ವಸ್ತುವನ್ನ ಆ ಸಂಕ್ರಾಂತಿ ಪುರುಷ ಸ್ವೀಕಾರ ಮಾಡ್ತಾನೆ ಅದೆಲ್ಲವೂ ಕೂಡ ಮಾರ್ಗವಾಗಿ ನಷ್ಟವಾಗುತ್ತದೆ ಅಂತ ಹೇಳ್ತಾರೆ. ಅದರಿಂದ ವಿಶೇಷವಾಗಿ ತಿಲಸ್ನಾಯಿ, ತಿಲೋದ್ವರ್ತಿ, ತಿಲೋಹೋಮಿ, ತಿಲೋದಕಿ, ತಿಲಭುಕ್, ತಿಲದಾತಾಚ ಷಟ್ತಿಲ ಪಾಪನಾಶನ. ಪಾಪ ಎಲ್ಲ ಪರಿಹಾರ ಆಗಬೇಕು ಅಂದ್ರೆ ತಿಲ ಸ್ನಾನ ಮಾಡಬೇಕು, ತಿಲೋದ್ವರ್ತಿ, ತಿಲಹೋಮಿ, ತಿಲವನ್ನು ಹೋಮ ಮಾಡಬೇಕು, ತಿಲಭುಕ್ ತಿಲವನ್ನ ಸ್ವೀಕಾರ ಮಾಡಬೇಕು, ತಿಲವನ್ನ ಧ್ಯಾನ ಮಾಡಬೇಕು ಹಾಗೆ ಅಂತ. ನೀರಿನಲ್ಲಿ ಕೂಡ ತಿಲವನ್ನ ಹಾಕಿ ಅದನ್ನ ಪಾನ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಷಟ್ತಿಲ ವ್ರತ ಅಂತ ಇದೆ, ಅದನ್ನ ಮಾಡಿದರೆ ಆ ಸಂಕ್ರಾಂತಿಯ ಪಾಪದ ದೋಷಗಳು ಹೋಗುತ್ತದೆ ಹಾಗೆ ಅಂತ. ಇಷ್ಟು ವಿಚಾರ ಇದೆ. ಇದಾದ ಮೇಲೆ ಅಧಿಕ ಮಾಸದ ಪ್ರಭಾವ ಇದೆ ಈ ಸಲ. ಗ್ರಹಣಗಳು ಯಾವುದು ಸ್ಪಷ್ಟ ಕಾಣಿಸ್ತಾ ಇಲ್ಲ. ಅಧಿಕ ಮಾಸದಲ್ಲಿ ಅಧಿಕ ಮಾಸ ಅಂದ್ರೆ ಏನು ಅಂದ್ರೆ ಅಂದಿನ ದಿವಸ ಸಂಕ್ರಮಣ ಇರೋದಿಲ್ಲ. ಸೂರ್ಯ ನಾವು ಹೇಳಿದಂಗೆ ಒಂದೊಂದು ತಿಂಗಳಲ್ಲೂ ಕೂಡ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಯಾವ ರಾಶಿಯಲ್ಲಿ ಯಾವ ತಿಂಗಳಲ್ಲಿ ಅಂದ್ರೆ ಪ್ರತಿಪತ್ತಿಂದ ಅಮಾವಾಸ್ಯೆ ತನಕ, ಶುಕ್ಲ ಪಕ್ಷ ಪ್ರತಿಪತ್ತಿಂದ ಅಮಾವಾಸ್ಯೆ ತನಕ ಆ ಒಂದು ತಿಂಗಳು ಸಂಕ್ರಮಣ ಇರೋದಿಲ್ಲ. ಸೂರ್ಯ ಸಂಕ್ರಮಣ ಅಂತ ಹೇಳ್ತೀವಲ್ಲ, ಆ ಸಂಕ್ರಮಣ ಇರೋದಿಲ್ಲ. ಆ ಮಾಸವನ್ನ ಅಧಿಕ ಮಾಸ ಅಂತ ಕರಿತೀವಿ. ಅದು ಒಂದು ವಿಶೇಷ. 33 ತಿಂಗಳಿಗೆ ಒಮ್ಮೆ ಬರತಕ್ಕದ್ದು, 33 ಮಂತ್ಸ್ಗೆ ಒನ್ಸ್. ಮತ್ತೆ ಆ ಮಾಸದಲ್ಲಿ ಏನ್ ಮಾಡಬೇಕು ಮತ್ತೆ ಹಾಗೆಂದ್ರೆ ಏನ್ ಮಾಡಬಾರ್ದು ಮೊದಲು ಹೇಳ್ತಾರೆ. ಚೌಲ, ಉಪನಯನ, ಸಮಾವರ್ತನ, ವಿವಾಹ, ನೂತನ ಗೃಹ ಪ್ರವೇಶ, ಹೊಸ ವಸ್ತುಗಳನ್ನ ಖರೀದಿ ಮಾಡೋದು, ಮನೆ, ಚಿನ್ನ ಇತ್ಯಾದಿ. ನೂತನ ವ್ರತಗಳನ್ನ ಪ್ರಾರಂಭ ಮಾಡಬಾರ್ದು, ವ್ರತ ಉದ್ಯಾಪನೆ ಮಾಡಬಾರ್ದು, ಷಷ್ಠಿ ಪೂರ್ತಿ ಶಾಂತಿ ಮೊದಲಾದ ಶಾಂತಿಗಳನ್ನು ಮಾಡಬಾರದು, ತೀರ್ಥಯಾತ್ರೆ ಇಲ್ಲ, ಮೂರ್ತಿ ಪ್ರತಿಷ್ಠಾಪನೆ ಇತ್ಯಾದಿಗಳು ಇರೋದಿಲ್ಲ, ಅದನ್ನೆಲ್ಲ ಬಿಡಬೇಕು. ಇನ್ನು ಗರ್ಭಾಧಾನ, ಪುಂಸವನ, ಸೀಮಂತ, ನಾಮಕರಣ, ನಿಷ್ಕರ್ಮಣ ಅದನ್ನ ಮಾಡಬಹುದು ಅಂತ. ಅನ್ನಪ್ರಾಶನ ಹಾಗೆಂತ ಅದೆಲ್ಲ ಮಾಡಬಹುದು. ಇನ್ನು ಅಧಿಕ ಮಾಸಕ್ಕಿಂತ ಮೊದಲೇ ಪ್ರಾರಂಭ ಮಾಡಿದ ವ್ರತಗಳನ್ನ ಅಧಿಕದಲ್ಲಿಯೂ ಕಂಟಿನ್ಯೂ ಮಾಡಬಹುದು ಹಾಗೆಂತ. ಇನ್ನು ಅಧಿಕ ಮಾಸದಲ್ಲಿ ವಿಶೇಷವಾಗಿ ಏನ್ ಮಾಡಬೇಕು ಹಾಗೆಂದ್ರೆ ಉಪೋಷಣ, ಉಪವಾಸಗಳು, ಏಕಭುಕ್ತ ಒಂದೊತ್ತು ಊಟ ಮಾಡೋದು, ಧಾರಣೆ ಪಾರಣೆ ಇವುಗಳನ್ನ ಮಾಡೋದು. ಅಂದ್ರೆ ಒಂದ್ ದಿವಸ ಊಟ ಮಾಡೋದು, ಒಂದ್ ದಿವಸ ಉಪವಾಸ ಇರೋದು, ಧಾರಣೆ ಪಾರಣೆ ವ್ರತ. ಅಯಾಚಿತ, ಯಾರನ್ನು ಪ್ರಾರ್ಥನೆ ಮಾಡದೇ ಇರೋದು. ಲಕ್ಷಬತ್ತಿ, ದೇವರಿಗೆ ಲಕ್ಷಬತ್ತಿ ಸಮರ್ಪಣೆ, ದೀಪ ಸಮರ್ಪಣೆ, ನಮಸ್ಕಾರ, ಲಕ್ಷ ದೀಪ, ಲಕ್ಷ ನಮಸ್ಕಾರ, ಲಕ್ಷ ಪುಷ್ಪಾರ್ಚನೆ ಮೊದಲಾದ ವಿಷ್ಣು ಪ್ರೀತಿಕರವಾದ ವ್ರತಗಳನ್ನೆಲ್ಲ ಈ ಮಾಸದಲ್ಲಿ ಮಾಡಿದರೆ ವಿಶೇಷ ಫಲ ಇದೆ ಅಂತ. 33 ಸಂಖ್ಯೆಯ ಅಪೂಪ, ಹಣ್ಣು, ರಜತ, ಸುವರ್ಣ ಮೊದಲಾದ ದಾನಗಳನ್ನು, ಬ್ರಾಹ್ಮಣ ಸುವಾಸನೆ, ಭೋಜನ, ಮರದ ಬಾಗಿನ ಇವೇ ಮೊದಲಾದವುಗಳನ್ನು ಭಕ್ತಿಪೂರ್ವಕವಾಗಿ ನಿಷ್ಕಾಮವಾಗಿ ಮಾಡಬೇಕು ಹಾಗೆ ಅಂತ. ಅಧಿಕ ಮಾಸದ ದೇವತೆಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಷ್ಟವಸು, ಏಕಾದಶ ರುದ್ರ, 12 ಆದಿತ್ಯರು ಮತ್ತು ಪ್ರಜಾಪತಿ, ವಷಟ್ಕಾರ ಹಾಗೆ ಇವರೆಲ್ಲರೂ ಸೇರಿ 33 ಜನ ಬರ್ತಾ ಇದ್ದಾರೆ. ಅವರೇ ದೇವತೆಗಳು ಈ 33 ದಿವಸಕ್ಕೆ. ಅವರಂತರ್ಯಾಮಿಯಾದ ಭಾರತೀರಮನ ಮುಖ್ಯ ಪ್ರಾಣಾಂತರನ್ನ ವಿಶೇಷವಾಗಿ ಪೂಜೆ ಮಾಡಿ ಅಪೂಪದಾನ ಸಂಕಲ್ಪ ಇದೆ. ಮಾಸನಿಯಾಮಕ ಪುರುಷೋತ್ತಮ ಮಾಸ, ಪರಮಾತ್ಮನ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು. ಅಪೂಪದಾನ ವಿಶೇಷವಾಗಿ ಹೇಳಿದ್ದಾರೆ. ಇದು ಒಟ್ಟು ವಿಚಾರ ಈ ಸಂವತ್ಸರದ್ದು. ಪರಮಾತ್ಮ
ನಮಗೂ ನಿಮಗೂ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರ್ಮೆ ಪರಮಸುವ್ರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.